ಇವಾಗ ಪೊಲೀಸ್ ಡ್ರೆಸ್ ಇತ್ತು ಪೊಲೀಸ್ ಬಂದಾನ ಅಂತ ನೋಟಿಫಿಕೇಟ್ ಪೊಲೀಸ್ ಬಂದಾನಪ್ಪ ಡ್ರೆಸ್ ಇಲ್ಲ ಅಡ್ರೆಸ್ ಇಲ್ಲ ಏನಿಲ್ಲ ಏನಂದ್ರೆ ನಾವೇನಂದ್ರೆ ನಿಮ್ಗೈತಿ ಸಾಮಾನ್ಯ ಮನುಷ್ಯರು ನಾ ಇಲ್ಲಿ ಬಂದು ನಿಂತಾಗ ಅಷ್ಟೇ ಇವ ಪ್ರವಚನ ಹೇಳಾರ ಅಂತ ಕಾಣಿಸ್ತದೆ. ಸುಮ್ಮನೆ ಬಂದು ಕುಂತ ಏನು ಕಾಣಿಸ್ತದೆ, ಇವರು ಯಾರು ಬಂದಿರಬೇಕಪ್ಪ ಇಲ್ಲಿ ಪ್ರವಚನ ಕೇಳೋಕ್ಕಂತ ಏನು. ನಾನು ಏನು ಹೇಳಿದ್ರೂ ಕೂಡ ಒಂದೊಂದು ಮಾತು ಒಂದೊಂದೇ ನಿಮಿಷದ 1 ತಾಸು ಪರ್ಯಂತ ನೀವು ಯಾಳ್ತನ ಹೇಳ್ರಿ. ನನಗೇನು ಖಾಲಿ ನೀರು ಹಾಕೋದಿಲ್ಲ, ಪಾಂಬ್ಲೆಟ್ ಚಪಾಸೋದಿಲ್ಲ, ಫರಾರಿ ಮೆತ್ತೋದಿಲ್ಲ, ಆರತಿಗೆ ಬೆಳಗೋದಿಲ್ಲ, ನೀನು ಮೈಕ್ ಏನು ಕೊಟ್ಟಿರಿ ಖಲಾಸ ಆಯ್ತು. ಮತ್ತು ನನಗೆ ನೀವು ಇದು ಏನು ಹೇಳ್ತೀರಿ ಅಂತ ಏನು ಈ ವಿಷಯ ಹೇಳ್ತೀರಿ ಅಂದ್ರೆ ಅದಕ್ಕೆ ಒಂದು ವಾರ ಬೇಕು ಕಮ್ಸೆ ಕಮ್. ಈಗ ಗುರುವಿನ ಬಗ್ಗೆ ಹೇಳೋದ, ಲಿಂಗದ ಬಗ್ಗೆ ಹೇಳೋದ, ರುದ್ರಾಕ್ಷಿ ಬಗ್ಗೆ ಹೇಳೋದ, ವಿಭೂತಿ ಬಗ್ಗೆ ಹೇಳೋದ, ಒಂದೊಂದು ತಾಸು ಒಂದೊಂದು ವಿಷಯ ಹೇಳಬೇಕಾದ್ರೆ 8-10 ದಿವಸ ಬೇಕು. ಅದ್ರ ಓಸು ಎಲ್ಲ ನಾವು ಒಂದೊಂದೇ ನಿಮಿಷದಾಗ ಹೇಳ್ತಾರೆ ಎಲ್ಲ ಪೂರ. ಮತ್ತು ನನಗೇನು ಮಾಡ್ತಾರೆ ಅಂದ್ರೆ ಯಾರು ಕರೆಂಟ್ ದೊಡ್ಡ ಪ್ರೋಗ್ರಾಮ್ ಇತ್ತು ಅಂದ್ರೆ ಏನು ಮಾಡ್ತಾರೆ, ಶಿವರಾಮಪುರ ಬಂದಾರಪ್ಪ ಅಂತ ಕೂಡಿಸ್ತಾರೆ ಮ್ಯಾಲೆ ಕೂಡಿಸ್ತಾರೆ. ಪ್ರವಚನ ಕೊಡಲ್ರು, ಪ್ರವಚನ ಕೊಟ್ಟರು ಹೊಸ ಮಂದಿದೆಲ್ಲ ನಾನೇ ಹೇಳಕ್ತಲ್ಲ ರೀ. ಅದ್ರ ಸಲಕ್ಕೆ ಸುಮ್ಮನೆ ಭಾಳ ಹುಷಾರನ್ನ ಅಂತೇಳಿ ತಿಳ್ಕೊಂಡು ಶಾಲೆ ಹೊತ್ತು ಸನ್ಮಾನ ಮಾಡಿ ಬಿಟ್ಟು ಕೊಡ್ತಾರೆ ಆಯ್ತು. ಅದು ಕರೆಂಟ್ ಹೋದ್ರೆ ಮಾತ್ರ ನಂಗೆ ಕೊಡ್ತಾರೆ, ಅಥವಾ ಯಾರ ಗೆಸ್ಟ್ಗಳು ಬರೋಲ್ಲ ಹೋದ್ರೆ ನಂಗೆ ಕೊಡ್ತಾರೆ. ಗೆಸ್ಟ್ ಬರಲಿಲ್ಲ, ಈಗ ಯಾರೋ ಒಬ್ರು ದೊಡ್ಡ ಮಾನ್ಯರು ಬರೋರ ಬಂದಿಲ್ಲಪ್ಪ ಶಿವರಾಮಪುರ ಭಾಳ ಚಲೋ ಹೇಳ್ತಾರೆ ಬರ್ರಿ, ಯಾವಾಗ ನನ್ನ ಮೇಲೆ ಯಾವಾಗ ಬಿಟ್ಟ ಸ್ಥಳಗಳ ತುಂಬಿರಿ ಅಂತ ಅವಾಗೇ ತುಂಬ್ತಾರೆ ಹೊರತು ಬೇರೆ ಟೈಮಿಗೆ ತುಂಬೋದಿಲ್ಲ. ಅದ್ರ ಸಲುವಾಗಿ ನನ್ನ ಬಗ್ಗೆ ಎಲ್ಲ ಭಾಳ ವರ್ಣನೆ ಮಾಡಿ ಹೇಳಿದರು. ಅದಕ್ಕೆ ನಿಮಗೆಲ್ಲ ಏನು ಒಂದೊಂದೇ ಮಾತು ಒಂದೊಂದೇ ನಿಮಿಷದಾಗ ಹೇಳ್ತಾ ಅಂತ ಹೇಳಿದಾಗ ಏನು ಹೇಳ್ತಾರೆ ಎಂಬಂಥ ಮಾತು. ಮತ್ತು ನೀವು ಏನು ಭೀ ಕೇಳ್ರಿ, ನಾ ಎಲ್ಲರ ಗಿಡ ಕಾಣಿಸ್ತಂದ್ರೆ ಸುತ್ತ ಹಾಕೋದು, ಎಲ್ಲರ ತರಿ ಕಾಣಿಸ್ತದೆ ದುಡ್ಡು ಹಾಕೋದು, ಎಲ್ಲರ ಏನಂದ್ರೆ ಬೆಂಕಿ ಕಾಣಿಸ್ತದೆ ತುಪ್ಪ ಹಾಕೋದು, ಇಂಥದ್ದು ಏನು ಹುಚ್ಚುಚ್ಚು ಮಾಡೋಣ. 5 ವಚನ ಅಂತೆ ಬಸವಣ್ಣವ್ರ ಭಾವಚಿತ್ರ ಮುಂದೆ ನಿಂತು SP ಇರ್ತಾನೆ 20 ವರ್ಷದ, ಪೊಲೀಸ್ ಇರ್ತಾನೆ 80 ವರ್ಷದ. SP ಹೆಂಗೆ ಏನಂತಂದ್ರೆ 20 ವರ್ಷದ 80 ವರ್ಷದ ಸುಲೋಟ್ ಹೊಡಿತಾನೆ. ಹಂಗೆ ಬಸವಣ್ಣವ್ರ ಮುಂದೆ ನಿಂತು 5 ವಚನ ಅಂದ್ರೆ ನಾ ಎಲ್ಲರ ಮಸ್ಜಿದ್ ಕಾಣಿಸ್ದು ಅಂದ್ರೆ ಗಲ್ಲ ಬಡ್ಕೊಂಬೋದು, ಹುಚ್ಚು ಇಂಥದ್ದು ಏನು ಭೀ ಮಾಡೋಕ್ಕೆ ಹೋಗಲ್ಲ. ಮತ್ತು ನೀವು ಭೀ ಹಾಗೇನು ಮಾಡೋಕ್ಕೆ ಹೋಗ್ಬೇಡ್ರಿ. ಬಲ್ಲಿ ಭಾಳಷ್ಟು ಜನ ಬಂದರೆ ಅದೆಲ್ಲ ನಮ್ಮ ಅರ್ಬಿ ದುಕಾನ್ದಾಗ ಕುಂತೀವಿ. ಒಬ್ಬರು ಹೇಳಿದ್ರು ಅವ್ರ ಹೆಸರಲ್ಲಿ ಏನು ನೆನಪಿಲ್ಲ, ಅಶೋಕ್ ಅವರು. ಅದಕ್ಕೆ ಮತ್ತು ನನಗೇನಂದ್ರೆ ನೆನಪು ಜಾಸ್ತಿ ಬರ್ಲಿಕ್ಕೆ ಶುರು ಮಾಡ್ತಾವೆ. ಇದು ಹಿಂಗೆ ರೀಲ್ ಓಡ್ತಾ ಇರ್ತಲ್ಲ, ನಾನು ಈಗ ವಾರ್ತೆ ಹೇಳೋದಿರ್ತದೆ 5 ನಿಮಿಷದಾಗ ಇರ್ತದೆ, ಜಗತ್ತಿಂದ ಎಲ್ಲ ಹೇಳಾಗ್ತದೆ ಎಲ್ಲ 5 ನಿಮಿಷದಾಗ ತಿಳ್ಕೊಬೇಕಾಯ್ತದೆ. ಹಂಗೆ ನಾ ಹೇಳೋ ಟೈಮ್ನೊಳಗೆ ಜರ ಹೇಳ್ಕೊತ ಹೋದಾಗ ಫಾಸ್ಟ್ ಹೋಯ್ತು ಗಾಡಿ ಹೋಯ್ತು. ಮತ್ತೊಂದು ರೀಲ್ ನಾ ಅದು ಜರ ತಡ ಮಾಡಿದ್ರೆ ಅದು ಹೋಗ್ಬಿಡ್ತದೆ. ಅದ್ರ ಸಲುವಾಗ ನೀವು ತಿಳ್ಕೊಂಬವ್ರು ಮಾತ್ರ ಜಲ್ದಿ ತಿಳ್ಕೊಬೇಕು. ಅದ್ರ ಸಲುವಾಗಿ ಏನಂದ್ರೆ ನಾನು ಆದಷ್ಟು ಇದರಿಂದ ಹೇಳ್ತೇನೆ. ನನಗೇನು BP ಶುಗರ್ ಹಾರ್ಟ್ ಇಂಥವೆಲ್ಲ ಸಮಸ್ಯೆ 100 ಅವ, ಆದರೂ ಕೂಡ ಅವ್ರಿಗೆ ಯಾವಾಗ ಚಾನ್ಸ್ ಇಲ್ಲ. ಎನ್ನ ಕರುಳು ಕುಪ್ಪಳಿಸಿ ನೆಲದ ಮೇಲೆ ಬಿದ್ದಾಗಲೂ ಕೂಡ ಕೂಡಲ ಸಂಗಮ ದೇವಿ ಅಂತ ಬಸವಣ್ಣರು ಅಂತಾರಂತ ನಾವು ಹೇಳ್ತೀವಿ. ನಾನು ಹೆಂಡ್ತಿ ಸತ್ತದೋಳು ಮಗ ಸತ್ತೋದು ಇವು ಹೇಳ್ಕೊತೀವಿ. ಮತ್ತು ನಮ್ಗೆ ಅವ್ರಿಗೆ ಫರ್ಕ್ ಏನಾಯ್ತದೆ ರೀ? ಅದ್ರ ಸಲಕ್ಕೆ ಅವು ಏನು ಹೇಳೋದಿಲ್ಲ. ಬಸವಣ್ಣರು ಏನು ಹೇಳಿದ್ರೆ ಅದನ್ನೆಲ್ಲ ಮತ್ತು ಏನು ಭೀ ಕೇಳ್ರಿ, ನೀವು ವಚನ ಇಲ್ಲೇ ಹೇಳಲ್ಲ. ನೀವು ಏನು ಭೀ ಕೇಳ್ರಿ, ಏನು ಕೇಳೋದಪ್ಪ ನೀವು, ಸಿದ್ದರಾಮಪ್ಪ ನಾನು ನೀನು ಹೊಡೆದಾಕಬೇಕಲ್ಲತ್ತಿದೆ, ನಿನ್ನ ಬಳಿ ಏನು ವಚನ ಅದ ಅಂತ ಕೇಳಿದ್ರಿ. ಅದಕ್ಕೆ ಏನಂತಾರೆ ಬಸವಣ್ಣವರು ಒಂದೊಂದೇ ಮಾತು ಒಂದೊಂದೇ ನಿಮಿಷದಾಗ, ನಾಳೆ ಬಪ್ಪದು ನಮಗೆ ಹಿಂದೆ ಬರಲಿ, ಹಿಂದೆ ಬಪ್ಪದು ನಮಗೆ ಈಗಲೇ ಬರಲಿ, ಇದಕ್ಕಾರಂಜುವರು ಇದಕ್ಕಾರಳಕುವರು ಜಾತಶ್ಯ ಮರಣಂ ದ್ರಿಯಂ ಕೂಡಲ ಸಂಗಮ ದೇವರು ಬರೆದ ಹರಿಬ್ರಹ್ಮಾದಿಗಳು ತಪ್ಪದಯ್ಯ ಅಂತ ಬಸವಣ್ಣವ್ರ ವಚನ ನೀವು ಮನಗಂಡ್ಕೊಳ್ರಿ, ಒಳಗೆ ಅರಗಿಸ್ಕೊಳ್ರಿ. ಇಂಥ ವಚನ ಯಾವಾಗ ನೀವು ತಿಳ್ಕೊಂಡ್ರಿ ಅಂದಮೇಲೆ ಒಬ್ಬ ಮನುಷ್ಯ ಒಂದು ಬಿದಿರು ಬಡಿಗೆ ತೊಗೊಂಡು ಬಂದ್ರೆ ನೀವು ಅವನಿಗೆ ಅನ್ಸುತ್ತೀರಿ ನೀವು ನಾಳೆ ಅಂದ್ರೆ ನಾ ಹೆಂಗಿದ್ರಿ ಸಾಯವೇ ಇದ್ದ. ಈ 8 ದಿನದಾಗಾರ ಹೋಯ್ತಾ, ತಿಂಗಳದಾಗಾರ ಹೋಯ್ತಾ, ಯಾವಾಗ ಈ ಯಾವಾಗ ಸಾವಿಗೆ ಅವ ಅಂಜಲ್ಲ ಅಂದಮೇಲೆ ಅವನಿಗೆ ಎತ್ತಕ್ಕೆ ಅನ್ಸ್ತಾನೆ ರೀ. ಯಾವ ಮನುಷ್ಯ ಸಾವಿಗೆ ಹೆದರ್ತಾನೆ ಅವ ಮಾತ್ರ ಮನುಷ್ಯರಿಗೆ ಅನ್ಸ್ತಾನೆ. ಈ ಸಾವಿಗೆ ಯಾವಾಗ ಅಂಜಲ್ಲ ಅಂದ್ರೆ ಹೆಂಗೆ ಅಂದಿರ್ತಾನೆ. ಅದ್ರ ಸಲ ಬಸವಣ್ಣವ್ರು ಏನಂತಾರೆ, ನೀನು ಹೆದರದಿರು ಮನವೇ, ಅಕ್ಕಮಾದಿಯವರು ಹೇಳ್ತಾರೆ, ಹೆದರದಿರು ಮನವೇ ಬೆದರದಿರುತ್ತನವೇ ನಿಜವನ್ನರಿದು ನಿಶ್ಚಿಂತನಾಗಿರು ಅಂತ ಅಕ್ಕಮಾದಿರೋದು. ನಿನ್ನ ಸತ್ಯಂ ಅಂತ ಅಂಶ ಏನದ ಅದನ್ನು ತಿಳ್ಕೊಂಡು ಅಂದ್ರೆ ಈಗ ನಾವು ಒಂದು ವಚನ ಹೇಳಿದ್ರು ನೋಡ್ರಿ, ಮಾನ ಅಪಮಾನ ಮರ್ಯಾದೆ ಎಲ್ಲ ನಂದು ಏನದ ನಿನ್ನ ಜವಾಬ್ದಾರಿ ಅಂತ. ಒಂದು ಕೈ ಚೀಲ ತೊಗೊಂಡು ಬಸ್ ಸ್ಟ್ಯಾಂಡ್ದಾಗ ನಿಂತಿದ್ದೆ, ಯಾರೂ ಪರಿಚಯ ಇಲ್ಲ ನಾ ಏನಂತ ಅವರೇ ಜನ ನಾಲ್ಕಿಲ್ಲ ಜನ ಹೋಗಿ ಬರ್ತಕ್ಕಿ ಕೈ ಚೀಲ ನೋಡ್ರಿ. ನೀವು ಪರಿಚಯ ಇಲ್ಲ ಖರೆ ಅಂದ್ರೆ ನಿಮ್ಮ ಮ್ಯಾಲೆ ಅದಟ್ಟು ವಿಶ್ವಾಸ ಮಾಡಿ ಹೋದ ಅಂದ್ರೆ ಆ ಕೈ ಚೀಲ ಬರಸ್ತಾನೆ ನೀವು ಜಾಕಿ ಮಾಡ್ತೀರೇನು. ಹಂಗೆ ನನ್ನ ದಂಧೆ ಏನದ ರೀ ಅಂದ್ರೆ ನಾ ಅವನ ಮ್ಯಾಲೆ ಭಾರ ಹಾಕಿ ಏನು ಹೇಳುತ್ತಾ ಏನು ಕೇಳ್ತಾ ಇಲ್ಲ ನಿನ್ನ ಜಿಮ್ಮೆದಾರಿ ಅಂದೆ ನಾ ಚಾಲು ಮಾಡ್ತಾ 5 ವಚನ ಹೇಳ್ತದೆ. ಯಾವ ವಚನ ಹೇಳ್ತಾರೆ ಅಂಬ ಮಾತು ಅದು ಹೇಳಿದ ನಂತರ ಮತ್ತೇನು ಒಂದೊಂದೇ ಮಾತು ನಿಮಿಷ ಹೇಳ್ತಾ ಅಂತೇಳಿ ಮತ್ತೆ ಇದು ಬಿಟ್ಟಿದೆ ಅಂದ್ರೆ ಏನು ಬಿಡಲ್ಲ ಯಾವ ಭೀ ಮತ್ತೆ ಎಲ್ಲಿ ಬರೋದು ಅಲ್ಲಿ ಬರ್ತಾನೆ. ಎನ್ನ ವಾಮಕ್ಷೇಮ ಅಂತ ಇದೊಂದು ವಚನ ಹೇಳಿದ, ಇದು 1ನೇ ವಚನ. ಮತ್ತು ಈಗ ಬಸವಣ್ಣವ್ರದ್ದು ಈಗ ಒಬ್ಬೊಬ್ರು ಏನು ಮಾಡ್ತಾರೆ, ಪೂಜೆ ಮಾಡ್ತಾರೆ, ಈಗ ದೊಡ್ಡ ಸ್ವಾಮಿ ಕರೆದ್ರಿ ಅಂತೇಳಿ ಓಂ ಪಂಚವಕ್ತ್ರಂ ದಶಭುಜಂ ತ್ರಿನೇತ್ರಂ ಚಂದ್ರಭೂಷಣಂ ಉಮಾಲಿಖಿತಂ ವಾಗ್ಮಃ ದಯ ಸರ್ವೇಶ್ವರ ಶಿವಮ್ ಅಂದ್ರೆ ಎಲ್ಲಿ ಕಲ್ತು ಬಂದನಪ್ಪ, ಎಷ್ಟು ಪಂಡಿತನ, ಎಷ್ಟು ಹುಷಾರನ.
ಹಿಂಗಂತೀವಿ. ಅವನು ವಾಕ್ ಚಾತುರ್ಯಕ್ಕೆ ನೋಡಿ ನೀವು ನಂಬ್ತೀರಿ. ಇಲ್ಲಿ ಬಸವಣ್ಣವ್ರದ್ದು ಹಾಗಿಲ್ಲ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಂದ್ರೆ ಏನು? ಬಸವ ಅಂಥೇಳಿ ನೀವು ಅನ್ಸಲ್ಲ ಅನ್ರಿ ನೀವು. ಇಲ್ಲಿ ಸರ್ವಜ್ಞ ಹೆಂಗೆ ಹೇಳ್ತಾನೆ, ಬಸವ ಎಂದರೆ ಪಾಪವು ದೆಸಗೆಟ್ಟಿ ಹೋಗುವುದೇ ಅಂತ. ಬಸವ ಅಂತ ನೀವು ಒಂದು ಸಲ ಅನ್ರಿ ನೀವು. ಈ ದೇಶ ಬಿಟ್ಟು ಮುಂದೆ ಹೊರಗಿನ ದೇಶ ಓಡೋಯ್ತದಂತಂದು. ಪಾಪವು ದೆಸಗೆಟ್ಟಿ ಹೋಗುವುದೇ. ನಾ ಹೇಳ್ತಿಲ್ಲ ಇದು ಸರ್ವಜ್ಞ ಹೇಳ್ತಾನೆ. ಬಸವ ಎಂದರೆ ಪಾಪವು ದೆಸಗೆಟ್ಟಿ ಹೋಗೋದೆ. ಈ ದೇಶ ಬಿಟ್ಟು ಹೊರಗಿನ ದೇಶ ಓಡೋಯ್ತದ ನಿಂದ್ರಲ್ಲ. ನೀವು ತಿಳಿದು ಹಿಡ್ರಿ, ತಿಳಿಲಾರ್ದೆ ಹಿಡ್ರಿ, ಬೆಂಕಿ ಯಾರು ಹಿಡಿದ್ರೂ ಸುಡ್ತಿದೆ ಅದು. ಹಂಗೆ ನೀವು ತಿಳಿದಾರ ಅನ್ರಿ, ತಿಳಿಲಾರ್ದ ಅನ್ರಿ, ಶಿವ ಅನ್ರಿ, ಬಸವ ಅನ್ರಿ, ಏನಾರ ಅನ್ರಿ, ದೇವ್ರ ಧ್ಯಾನ ಮಾಡಿದ್ರೆ ಅದು ನಿಮ್ಮನ್ನು ಕಾಪಾಡ್ತದೆ, ನಿಮ್ಮನ್ನು ರಕ್ಷಣೆ ಮಾಡ್ತದೆ. ಅದು ನೀವು ಇಲ್ಲಿ ನಿಮ್ಮದೆಲ್ಲ ಶಿಸ್ತು ಎಲ್ಲ ನೋಡಿ ನಮ್ಮ ಬೀದರ್ದಾಗ ಭಾಳ ಪ್ರಚಾರ ಅದ ಅಂತ ಕರೆ. ನಿಮ್ಮದೆಲ್ಲ ಶಿಸ್ತು, ನಿಮ್ಮದೆಲ್ಲ ಮುಖದ ಮೇಲೆ ಇದು ಒಂದು ಹಸನ್ಮುಖವಾಗಿ ನಿಮ್ಮದೆಲ್ಲ ಕಳೆ ನೋಡಿದ್ರಂತೆ. ಏನಪ್ಪ ಇಂಥ ಜೈರಾಬಾದ್ದಾಗೆ ಇಷ್ಟು ಈ ವೈಭವ ಅದ ಅಂದ್ರೆ ನಾವು ಹೇಳ್ತೇವೆ. ನೀವೇನಂತ್ರಿ? ಅಲ್ಲೇ ಭಾರಿ ಅದಂತ. ಅಲ್ಲಿನ ಆ ರಾಪ್ ಅದ. ಇಲ್ಲಿ ಏನದ, ಇಲ್ಲಿ ಏನದ ಬರ್ತಿರ್ಗಡೆ ಏನದಂದ್ರೆ ಬರ್ತಿರ್ಗಡೆ ತಕ್ಷಣ ಎಲ್ಲರೂ ಒಂದೇ ಟೈಮಿಗೆ 8ಕ್ಕೆ ಬರ್ಬೇಕಂದ್ರೆ 8ಕ್ಕೆ ಟಕ್ ಆ ಮುಸ್ಲಿಮರು ಪ್ರಾರ್ಥನೆ ಮಾಡ್ತಾರೆ. ಮುಖ್ಯಮಂತ್ರಿ ಬಂದ್ರೆ ಭೀ ಹಂಗೆ ಅವ್ನಿಗೆ ನಮ್ಮವಿ ಹಂಗಿಲ್ಲ ರೀ. ಯಾರು ದೊಡ್ಡ ಮನುಷ್ಯ ಬಂದ ಬರ್ರಿ ಈ ಕಡೆ ಕರಿತೇವೆ. ಹಂಗೆ ಮಾಡಿಲ್ಲ ನೀವು. ಯಾರು ಬರ್ಬೇಕು ಅವ್ರವ್ರ ಜಾಗದಾಗ ಟಕ್ ಅಂತ ಕುಂತ್ಬಿಟ್ರಿ. ನಂದು ವಾಹ ಇದು ಎಷ್ಟು ಸಿಸ್ಟಮೆಟಿಕ್ ಅದಪ್ಪ ಅಂತೇಳಿ. ಹಂಗೆ ನಿಮ್ಮದು ಒಂದು ಶಿಸ್ತು ಸೌಜನ್ಯತೆ ಇದೆ. ಮತ್ತು ನಾವು ಕಲಿಬೇಕಾಯ್ತದೆ. ಈ ಜಹೀರಾಬಾದ್ದಾಗ ಸ್ವಲ್ಪ ಜನ ಇದೆ. ಎಲ್ಲಿ ಸ್ವಲ್ಪ ಜನ ಇರ್ತಾರೆ ಅಲ್ಲೇ ಏನಂದ್ರೆ ಅಸಲತೆ ಇರ್ತದೆ ರೀ. ತೋಲ್ ಜನ ಇರ್ತಾರಲ್ಲ ಅಲ್ಲಿ ಇರಲ್ದು. ಭಾಳ ಜನ ಇರೋ ನಂಬಲ್ಲಿ ಅದ್ರ ಸಲಿಗೆ ಜನ ಇಲ್ಲ. ಅದ್ರ ಶಿಸ್ತು ಭಾರಿ ಇದೆ. ಮತ್ತು ಅದೆಲ್ಲ ಹೇಳ್ತಾ ಮತ್ತು ಇದು ಬಿಟ್ಟಿದೆ ಅಂದ್ರಿಗಿನ ಯಾವುದು ಬಿಟ್ಟಿಲ್ಲ. ನೆನಪು ಜಾಸ್ತಿ ಬರ್ತದೆ ಅಂತ ಹೇಳಿದ್ನಲ್ಲ, ಅದ್ರ ಸಲುವಾಗಿ ಏನದಂದ್ರೆ ನಾ 5 ವಚನ ಹೇಳ್ತಾ ಇದ್ದೆ. ಯಾವ ವಚನಪ್ಪ ಅಂದ್ರೆ, ನೀನು ಒಲಿದರೆ ಕೊರಡು ಕೊನರುವುದು. 2 ಕೈ ಜೋಡಿಸ್ದೆ ಬಸವಣ್ಣನ ಫೋಟೋ ಮುಂದೆ ನಿಂದಿರ್ತೆ. ಇವು 5 ವಚನ ಅಂದು ಹೊಡೆದ ಸುಲೋಟ್ ಅಂದ್ರೆ ಖಲಾಸ್. ಮುಂದೆ ಯಾರೇ ಬರಲಿ, ಯಾರು ಬಂದ್ರೂ ಸಹಿತ ನಾ ಎಲ್ಲರ ಗುಡಿ ಕಾಣಿಸ್ತು, ಅದು ಕಾಣಿಸ್ತು, ಯಪ್ಪ ಶಾಣ್ ಮಾಡೋಲ್ಲ. ನಮ್ಮ ಅವ್ವ ನಮ್ಮ ಅಪ್ಪಗೆ ನಾ ಶಾಣ್ ಮಾಡಲ್ಲ. ನಾ ಯಾರಿಗೆ ಶಾಣ್ ಮಾಡಲಿರಿ ಇಲ್ಲ ಏನು. ಅದ್ರ ಸಲಕ ನಾ 5 ವಚನ ಹೇಳ್ತೆ. ಯಾವ ವಚನ ಹೇಳ್ತಾರೆ ಅಂದ್ರೆ ಹಿಂಗೆ ಅಂತಾನೆ ಮತ್ತು ಜಾಸ್ತಿ ಮಾತು ಹೇಳ್ಯಾನ. ಮತ್ತು ಅದು ಬಿಟ್ಟಿದೆ ಅಂದ್ರಿಗಿನ. ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹೈನಾಗುವುದಯ್ಯ, ನೀನು ಒಲಿದರೆ ವಿಷವೆಲ್ಲ ಅಮೃತ ಹೋದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳಿದರಲ್ಲಿರ್ಪು ಕೂಡಲ ಸಂಗಮ ದೇವ ಅಂತ ಒಂದು ವಚನ. ಮೊದಲು ಒಂದು ಹೇಳಿದ ನೋಡ್ರಿ, ಎಲ್ಲ ವಾಮಕ್ಷೇಮ ಅಂತ. ಮತ್ತು ಟೈಮ್ ಆಯ್ತದೆ ಅಂತೇಳಿ ತಿಳ್ಕೊಂಡು ಅಲ್ಲಿ ಕಟ್ ಮಾಡಿದದು. ಇದು 2ನೇ ವಚನ. 3ನೇ ವಚನ ಬಸವನ ಮೂರ್ತಿ ಧ್ಯಾನಕ್ಕೆ 3ನೇ ವಚನ. 4ನೇ ವಚನ ಏನು? ಹಾಡಿದೊಡೆಯನ್ನು ಒಡೆಯನ ಹಾಡುವೆ, ಬೇಡಿದೊಡೆಯನ್ನು ಒಡೆಯನ ಬೇಡಿ, ಒಡಿಯಂಗೊಡಲ ತೂರಿಯನ್ನು ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ ಅಂತ. ಇದು 4ನೇ ವಚನ. 5ನೇ ವಚನ ಯಾವುದಪ್ಪ ಅಂದರೆ, ಕೋಲ ತುದಿಯ ಕೋಡಗನಂತೆ ನೇಣ ತುದಿಯ ಬೊಂಬೆಯಂತೆ ನೀನು ಆಡಿಸಿದಂತೆ ಆಡುವೇನಯ್ಯ, ನೀ ನುಡಿಸದಂತೆ ನುಡಿಯೋನಯ್ಯ, ಜಗದ ಯಂತ್ರ ವಾಹಕ ಕೂಡಲ ಸಂಗಮ ದೇವ. ಈ 5 ವಚನ ಅಂದಂದ್ರೆ ಖಲಾಸ್. ಈ ವಚನ ಏನು ಹೇಳೋದು ನೋಡ್ರಿ. ಈಗ ಜಗದ ಯಂತ್ರ ವಾಹಕ ಅಂದ್ರೆ ನಿಮ್ಗೆ ತಿಳಿತಿಲ್ಲ. ಈಗ ಕಾರಿನಾಗ ಕುಂತಿದ್ದೆ ಎಲ್ಲರೂ ಕಾರಿನಾಗ ಕುಂತು ನಡೆದು ಹೋಗೋ ಟೈಮ್ ಒಳಗೆ ಏನಂತಂದ್ರೆ, ಆ ಯಾರ ಮೇಲೆ ವಿಶ್ವಾಸ ಮಾಡಿ ಕೂಡ್ತೀವಿ ಅಂದ್ರೆ ಆ ಡ್ರೈವರ್ ಮೇಲೆ ವಿಶ್ವಾಸ ಮಾಡ್ತೀವಿ. ಹಂಗೆ ಡ್ರೈವರಿನ ಮೇಲೆ ವಿಶ್ವಾಸ ಮಾಡಿ ಹ್ಯಾಂಗೆ ಕೂಡ್ತೀವಿ. ಹಂಗೆ ಈ ಜಗತ್ತು ನಡೆಸ್ತಕ್ಕಂಥ ಒಬ್ಬ ಯಂತ್ರಗಾರ, ಚಾಲಕ ಅಂದರೆ ವಾಹನ ನಡೆಸ್ತಕ್ಕಂಥ ಒಬ್ಬ ಕರ್ತಹನ ಅಂತ ಅವನ ಮೇಲೆ ವಿಶ್ವಾಸ ಮಾಡಿ ಇದು ತಿಳಿಯೋದು ಹೋಯ್ತು. ಈಗ ನನ್ನ ಹೆಂಡ್ತಿ ಹೇಳ ಅಂತೇಳಿ, ನನ್ನ ಹೆಂಡ್ತಿ ಹೇಳ ಅಂತಂದ್ರೆ ಏನಂತಂದ್ರೆ, ಆಕೆ ಜೇರು ಹಾಕ್ತಾಳೋ ಏನು ಮಾಡ್ತಾಳೋ ಅಂದ್ರೆ ನನ್ನ ಹೆಂಡ್ತಿ ನಂಗೆ ಚಂದ ಒಳ್ಳೇದು ನೀಡ್ತಾಳಂತೇಳಿ ವಿಶ್ವಾಸ ಮಾಡಿ ಊಟ ಮಾಡ್ತೇವೆ. ಅದು ಮತ್ತೊಬ್ಬರು ಯಾರು ಕೊಟ್ಟರು ಊಟ ಮಾಡ್ತೇವೆ. ನನ್ನ ಹೆಂಡ್ತಿ ಮೇಲೆ ಎಷ್ಟು ವಿಶ್ವಾಸ ಮಾಡಿ ಊಟ ಮಾಡ್ತೇವೋ ಅದೇ ರೀತಿಯಾಗಿ ಬಸವಾದಿ ಶರಣರು ಏನು ಹೇಳಿದರೆ ಅದ್ರ ಮೇಲೆ ವಿಶ್ವಾಸ ಮಾಡಿ ನಡಿಬೇಕು ಅನ್ನುವಂಥ ಮಾತನ್ನು ತಮ್ಮ ಮುಂದೆ. ಮತ್ತು ಇಷ್ಟೆಲ್ಲ ಈ 5 ವಚನ ಹೇಳಿ ಹೊರಗೆ ಬರ್ತಮ್ಮ. ಮಾತು ಇದ್ರಿಗೆ 10 ನಿಮಿಷ ಆಯ್ತು. ಒಂದೊಂದೇ ನಿಮಿಷದ ಅಂತ ಹೇಳ್ತಂದ್ರೆ ಮತ್ತು 10 ನಿಮಿಷ ಇದ್ರೆ ಮತ್ತು ಇನ್ನು ಮುಂದೆ ಹೇಳಿ ಈಗ ಚಾಲು ಆಗ್ಯದ ನನ್ನ ಮಷಿನರಿ. ಅದ್ರ 1ನೇ ಮಾತು ಏನಪ್ಪ ಅಂದ್ರೆ, ನಮ್ಮವ್ರ ಮೇಲೆ ಕೈ ಜೋಡಿಸಿ ಬೇಡ್ಕೊಂಬೋದು. ಏನಪ್ಪ ಅಂದ್ರೆ, ಮುಂಜಾನೆ ಎದ್ದ ತಕ್ಷಣ ಸ್ನಾನ ಮಾಡೇ ಅಡುಗೆ ಮಾಡಬೇಕು. ಒಂದು ವೇಳೆ ಸ್ನಾನ ಮಾಡಲಾರ್ದೆ ಅಡುಗೆ ಮಾಡಿದ್ರೆ ಅದು 3 ತಿಂಗಳು ದನ ಸತ್ತಿದ ಮೌಸ್ ತಿನ್ನಂಗೆ ಆಯ್ತದೆ. ಅದ್ರ ಸಲುವಾಗಿ ತಾವೆಲ್ಲರೂ ಸ್ನಾನ ಮಾಡಿ. 2ನೇ ಮಾತು ಏನಪ್ಪ ಅಂದ್ರೆ, ಮಕ್ಕಳ ಹೆಸರು ಮಮ್ಮಿ, ಡ್ಯಾಡಿ, ಟಾಟಾ, ಬಿರ್ಲಾ ಇಂಥವು ಯಾವ ಹೆಸರು ಇಕ್ಬಾರ್ದು. ಏನಂದ್ರಿ, ಮಹಾತ್ಮರ ಹೆಸರು ಇಕ್ಕಬೇಕು, ಶರಣರ ಹೆಸರು ಇಕ್ಕಬೇಕು. ಯಾವುದೇ ರೀತಿಯಿಂದ ಕರೆದ್ರೆ ಆ ಮಹಾತ್ಮರ ಹೆಸರು ತೊಗೊಂಡು ಇಕ್ತೇವೆ. ಬಸಪ್ಪ ಬಸಪ್ಪರ ಇಕ್ತು, ಬಸವರಾಜ್ ಬಸಪ್ಪ ಅಂತ ಕರಿಬೇಕಲ್ರಿ. ಹಂಗೆ ನಾವೇನದು ನೀವೆಲ್ಲ ಚಂದ ಮಾತಾಡ್ತೀರಿ ಬಿಡ್ರಿ. ಅದ್ರ ಮಾತಾಡ್ಬೇಕಾದ್ರೆ ಹ್ಯಾಂಗೆ ಆಡ್ಬೇಕು ಅನ್ನೋದು ಸಹಿತ ಬಸವಣ್ಣವ್ರು ಕಲಿಸಿದ್ರು. ಊಟ ಮಾಡಬೇಕಾದ್ರೆ ಪ್ರಸಾದ ಮಾಡಬೇಕಾದ್ರೆ ಹ್ಯಾಂಗೆ ಮಾಡ್ಬೇಕಂತ ಕಲಿ, ಹಾದಿ ನಡಿಬೇಕಾದ್ರೆ ಹ್ಯಾಂಗೆ ನಡಿಬೇಕಂತ ಕಲಿಸಿದ್ರಿ.
ಇಷ್ಟೆಲ್ಲ ಅಪಾರವಾದಂಥ ಸಂಪತ್ತು ಇಟ್ಕೊಂಡು ಭಂಡಾರ ಇಟ್ಕೊಂಡು ಬಸ್ ಸ್ಟ್ಯಾಂಡ್ದಾಗ ನಿಂತು ಬಾಬಾ ಪೈಸೆ ದೇವಂತ ಎಂಥ ಹಣಿಬಾರದು. ಅದಕ್ಕೆ ಏನಂತಾರೆ ಬಸವಣ್ಣವರು, ಸೂಳಿಗೆ ಹುಟ್ಟಿದ ಕೂಸು ಅಪ್ಪ ಅಪ್ಪ ಎಂದು ಬಾಯಿ ಬಿಡುವಂತೆ ಬೇರೆಯವ್ರಿಗೆ ಯಾರಿಗೂ ಹುಟ್ಟಿ ಎಲ್ಲರಿಗೆ ಅಪ್ಪ ಅಂತ ನೋಡ್ರಿ, ಹಂಗೆ ನಾವು ಎಲ್ಲರಿಗೆ ಅಪ್ಪ ಅಪ್ಪ ಅಲ್ಲಕ್ಕೆ ಶುರು ಮಾಡಿದ್ದೀವಿ ರೀ. ಓ ಅಪ್ಪ ನಮ್ಮ ಅಪ್ಪ ಖರೆ ಯಾರನ ಆ ಅಪ್ಪಗೆ ಅಪ್ಪ ಅನ್ರಿ ಅಂತ ತಿಳ್ಕೊಂಡು ಬಸವಣ್ಣವ್ರು ಈ ರೀತಿಯಾಗಿ ಹೇಳಿದರೆ ಅದಕ್ಕೆ ಮತ್ತು ನಾ ಹೆಸರು ಎಲ್ಲ ಹೇಳ್ತಾ ಬಿಡ್ತಿದ್ದಂದ್ರೆ ಯಾವ ಬಿಡೋದಿಲ್ಲ. ಓಸು ಎಲ್ಲ ಏನಂದ್ರೆ ನಿಂಬಲ್ಲಿ ಒಂದು ತಿಂಗಳು ಪ್ರವಚನ ಯಾರ್ಯಾರು ಹೇಳ್ಯಾರ ಓಸು ಎಲ್ಲ ಇವತ್ತು ಒಂದು ತಾಸ್ದಾಗ ಎಲ್ಲ ಮುಗಿಸಿರ್ತಾನೆ, ಮತ್ತಿನ್ನು ಹೇಳೋಕ್ಕೆ ಜಾಗನೇ ಇಲ್ಲ. ಅದ್ರ ಸಲಿಗೆ ನಂಗೆ ಜಾಗ ಕೊಡೋಲ್ಲ ಅಂತ ಅನ್ನೋದು ಹೇಳೋದಲ್ಲ. ಅದ್ರ ಸಲುವಾಗಿ ಉಣಲು ಕಲಿಸಿದ ಬಸವಣ್ಣ, ಉಡಲು ಕಲಿಸಿದ ಬಸವಣ್ಣ, ನಡೆ ನುಡಿಯಲು ಕಲಿಸಿದ ಬಸವಣ್ಣವ್ರು ಏನು ಕಲಿದ್ರಪ್ಪ, ಮಾತಾಡೋಕ್ಕೆ ಸಹಿತ ಕಲಿದ್ರು. ನಾವು ಹೆಂಗೆ ಮಾತಾಡೋದು, ಬಗ ಸಂಖ್ಯಾ ಬಗ ಹಿರಿಯ ಯಾವಾಗ ಬಂದಿದ್ದು, ನಾವು ಗಗದ ಹಾಡ ಪಾಠ ಮಾಡಿದ್ವಿ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಬಾ ಸಂಗಪ್ಪ ಬಾ ಈರಪ್ಪ ಯಾವಾಗ ಬಂದಿರಿ, ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ. ಇನ್ನೊಂದೇನು ವಚನ ಹೇಳ್ತಾರೆ, ಈ ಹಿಂಗೆ ವಚನ ಹಿಂಗೆ ಕಂಟಿನ್ಯೂ ಹೇಳ್ಕೊತಾನೆ ಹೋಯ್ತಾನ. ಮತ್ತು ವಚನ ಇಲ್ಲದೆ ಏನೋ ಹೇಳ, ನೀವು ಏನು ಬೇಕು ಹೇಳ್ರಿ ನಾವು ಒಂದೇಳೆ ಹೇಳಲಿಲ್ಲ ಯಾರಿಗಲ್ಲಿ ತೆಗೆದು ಇಲ್ಲೇ ಮುಚ್ಚಾಕ್ರಿ ನಾನು. ನೀವು ಏನು ಬೇಕು ಹೇಳ್ರಿ ಅದ್ರ ಬಗ್ಗೆ ವಚನವ. ಈಗ ಇಷ್ಟೆಲ್ಲ ಭಂಡಾರ ಇಟ್ಕೊಂಡು ಏನೋ ಸುಮ್ಮನೆ ನನ್ನ ಕೈ ಚಾಚಲಕ್ಕೆ ಶುರು ಮಾಡಿದೆವು, ಹಂಗೆ ಮಾಡಬೇಡ್ರಿ ಅಂತ ತಿಳ್ಕೊಂಡು ಹೇಳಿದ್ರೆ ಅದಕ್ಕೆ ಬಸವಣ್ಣರೇನು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಾರೆ. ಇದ್ರ ಮೇಲೆ ಒಂದು ತಾಸು ಹೇಳ್ತಾನೆ ನೋಡ್ರಿ. ಇದ್ರ ಮೇಲೆ ಹೆಂಗೆ ಪ್ರವಚನ ಹೇಳೋದು ಭಾಳ ಈಜಿ ಅದ. ಅದ್ರ ಅದಿಟ್ಟು ಹೇಳೋದು 2 4 5 ಅಂತ ಇಟ್ಟು ಹೇಳಿದ್ರೆ ಸರಳ ಬರ್ತದಲ್ಲ ರೀ, ಔಟೇ ಹೇಳಲ್ರಿ. ಯಪ್ಪ ನೀವು ಟ್ರೈನಿಂಗ್ ಮಾಡ್ಬೇಕಾಯ್ತದ, ಇದಕ್ಕೆ ಹೋಗ್ಬೇಕಾಯ್ತದ, ಹುಬ್ಳಿಗೆ ಹೋಗ್ಬೇಕಾಯ್ತದ, ಇದೇ ಹಿಂಗೆ ಹೇಳಿ ನಿಮ್ಗೆ ಇಲ್ಲೇ ಹಿಂಗೆ ಶಾಣ ಮಾಡಿಸ್ಕೊತೇನೆ ನಡೆದ್ರು, ನೀವು ಶಾಣ ಮಾಡ್ಕೊತೇನೆ ನಡೆದ್ರು, ಅವ್ರೇನು ಕಾಲು ಬಿಳಿಸ್ಕೊತೇನೆ ನಡೆದ್ರು, ನೀವು ಬಿದ್ಕೋತೇನೆ ನಡೆದ್ರಿ. ಅದು ನಿಮಗೆ ಮಾತ್ರ ಏನು ನಿಂತು ಮಾತಾಡ್ಕೊಡೋರು. ನೀವು ಸ್ವತಃ ತಯಾರಾಗಬೇಕು. ಅದರ ವಚನ ಸಾಹಿತ್ಯ ಭಾಳ ಇದೆ. ಇದು ಏನು ಹೇಳ್ತಾರೆ ಅಂದರೆ, ಇದು ಮಾತಾಡೋದು ಹ್ಯಾಂಗೆ ಕಲಿದ್ರಪ್ಪ. ಒಬ್ಬ ಸಾಧು ಏನದಂದ್ರೆ ಒಂದು ಘಟ್ಟದಾಗ ಅರಣ್ಯದಾಗ 2 ಕಣ್ಣು ಕುಡ್ಡಿದ್ದಂತ್ರಿ. ಕುಡ್ಡಿದ್ದಾಗ ಏನಂದ್ರೆ ಧ್ಯಾನ ಮಾಡ್ಕೊತ ಕುಂತಂಥ ಸಂದರ್ಭದಲ್ಲಿ ಏನಂದ್ರೆ ಎಲ್ಲ ಜನರು ಹೋಗೋರು ಏನಂತ ಕೇಳಿದ್ರು, ಏ ಸಾಧು ಈ ಕಡೆ ಒಬ್ಬ ಕುದುರೆ ಸವಾರ ಹೋದ ನೀನು ಅಂತ ಕೇಳ್ದವ. ಆ ಸಾಧು ಹೋಗಿ ಬರೋರಿಲ್ಲ, ನಾನು ನೋಡಿಲ್ಲ ಅಂದ. ಮತ್ತೊಬ್ಬ ಕೇಳ್ದೆ, ಏ ಸಾಧು ಈ ಕಡೆ ಒಬ್ಬ ಕುದುರೆ ಸವಾರ ಹೋದನಿ ಅಂತ ಕೇಳ್ದೆ, ನಾನು ನೋಡಿಲ್ಲ ಅಂದ. ಮತ್ತೊಬ್ಬ ಕೇಳ್ದೆ, ಈ ಕಡೆ ಕುದುರೆ ಸವಾರ ಹೋದನಿ ಅಂತ ಕೇಳ್ದೆ. ಹಿಂಗೆ ಕೇಳಿದ್ರೆ ಯಾರೂ ನಾನು ನೋಡಿಲ್ಲ ಅಂದ. ಮತ್ತು ರಾಜ ಕೇಳ್ದ, ಒಬ್ಬ ರಾಜ ಬರ್ದ, ಈ ಕಡೆ ಸ್ವಾಮೀಜಿಯವರೇ, ಸಾಧುವರೇ, ಮಹಾತ್ಮರೇ, ಈ ಕಡೆ ಒಬ್ಬ ಕುದುರೆ ಸವಾರ ಹೋದನೇನು ಅಂತ ಕೇಳ್ದ ರಾಜ. ಅವಾಗ ಹೇಳಿದ್ರೆ, ರಾಜರೇ ಈ ಕಡೆ ಕುದುರೆ ಸವಾರ ಹೋಗಿಲ್ಲ ಅಂತ ಹೇಳ್ದವ. ಅಂದ್ರೆ ಅವ ಏನಂತ ಕೇಳ್ದ, ರಾಜ ಏನಂತ ಕೇಳ್ದ, ಇಲ್ಲಿವರೆಗೆ ನಿನಗೆಲ್ಲ ಏನಂದ್ರೆ ಕುದುರೆ ಸವಾರ ಹೋಯ್ತೇನೋ ಅಂತ ಎಲ್ಲರಿಗೂ ಕೇಳಿದ್ರು. ಆದ್ರೆ ನಾ ಇಲ್ಲ ನೋಡಿಲ್ಲ ರಾಜರೇ ಅಂತ ನೀವು ಹೇಳ್ತೀರಿ ಅಂದ್ರೆ, ನಾ ರಾಜ ಇದ್ದೀನಿ ನಿಂಗೆ ಹೆಂಗೆ ತಿಳಿತು ಅಂತ ಕೇಳ್ದವ. ಅಂದ್ರೆ ಮೊದಲು ಕೇಳಿದ ನಂತರ ಏನು ಕೇಳಿದ್ರು, ಏ ಸಾಧು ಅಂತ ಕೇಳಿದ್ರು, ಎಲ್ಲೋ ಸಾಧು ಅಂತ ಕೇಳಿದ್ರು. ಅದು ನೀವೇನು ಅಂತ ಕೇಳಿದ್ರಿ, ಸಾಧುವರೇ, ಮಹಾತ್ಮರೇ, ಶರಣರೇ, ಸಂತರೇ ಅಂತ ಕೇಳಿದ್ರಿ. ನೀವು ಆಡುವಂಥ ಭಾಷೆದ ಮೇಲೆ ನೀವು ರಾಜರಿದ್ದೀರಿ ಅಂತ ತಿಳ್ಕೊಂಡಿದ್ದ ಅಂತ ಹೇಳಿದ್ರೆ, ಅದಕ್ಕೆ ನಾಲಿಗೆ ಒಳ್ಳೆಯದಿದ್ದರೆ ನಾಡೆಲ್ಲ ಒಳ್ಳೆಯದು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಬಸವಣ್ಣರೇನಂದ್ರೆ, ಏನೇ ಬಂದಿರಿ ಹದುಳವಿದ್ದೀರಿ ಅಂದರೆ ನಿಮ್ಮ ಮೈ ಸೀರಿ ಹೋದೆ, ಕುಳ್ಳಿರಿ ಅಂದರೆ ನಿಮ್ಮ ನೆಲ ಕುಳ್ಳಿ ಹೋದೆ, ಕೊಡಲಿಲ್ಲದಿದ್ದರು ಒಂದು ಗುಣವಿಲ್ಲದಿರ್ದಡೆ, ಕೆಡವಿ ಮೂಗು ಕೊಯ್ಯುವುದು ಮಾಣ್ಬನೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳಿದ್ರೆ. ನೀವು ಯಾರೇ ನಿಮ್ಮ ಮನೆಗೆ ಅತಿಥಿಗಳು ಬಂದ್ರೆ ಅಂದ್ರೆ, ಈಗ ಬಸ್ಸಿನಾಗ ಕುಂತು ನಡೆದೇವು ಅಂತೇಳಿ, ಈ ಬಸ್ ಎಲ್ಲಿಗೆ ಹೋಯ್ತದ್ರಿ, ನಮ್ಗೆ ಹೊನ ಇಲ್ಲ ಅಂತ ನಡೆದಾನದೇ ಊರಿಗೆ ರೀ ಹೇಳಿದ್ರೆ ಏನು ಗಂಟೆ ಹೋಯ್ತದೆ. ಅದನ್ನು ಒಬ್ಬೊಬ್ರು ಹಿಂಗೆ ಇರ್ತಾರೆ, ಬಸ್ ಎಲ್ಲಿ ನೋಡಿದ್ರೆ ಇಂಥ ಜೈರಾಬಾದ್ ನೋಡಿದ್ರಿ, ಅಥವಾ ನಿಮ್ಮ ಊರಿಗೆ ಯಾರು ಬಂದರು, ಈ ಇಂಥವ್ರು ಏನಂದ್ರೆ ನಮ್ಗೆ ಅಶೋಕ್ ಅವ್ರ ಮನೆ ತೋರಿಸ್ಬೇಕಾಗ್ಯದ ರೀ, ನಾವು ಇಲ್ರಿ ಅಣ್ಣ ನಾ ಬರ್ರಿ ತೋರಿಸ್ತೀರಿ ಅಂತ. ಅಂದ್ರೆ ಅವ ಸತ್ತ ಅಂದ್ರೆ ಏನಂತ, ಏನು ರೀ ಯಾರು ಬಂದರು ಅವ್ರ ಮನೆಗೆ ಹೋಗಿ ತೋರಿಸ್ತಿದ್ರಿ. ಒಬ್ಬ ಹೆಣ್ಮಗಳು ಇದ್ದಳು ಸತ್ತಳು ಅಂದರೆ ಏನು ರೀ, ಯಾರ್ದಾರು ಹೊಲ್ದಾಗ ಸದಿ ಕೆತ್ತರ ಹೋದ್ರೆ ಒಂದು ಕಡ್ಡಿ ಸಹಿತ ಮುಟ್ತಿಲ್ಲ ರೀ, ಹ್ಯಾಂಗೆ ಸತ್ತುಳ್ರಿ ಅಪ್ಪ, ಭಾಳ ಒಳ್ಳೆ ಹೆಣ್ಮಗಳು ಇದ್ದಳು ರೀ, ರೊಕ್ಕ ಕೊಟ್ಟಿಲ್ಲ, ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಆಕೆಂದು ಎಷ್ಟು ತಾರೀಫ್ ಮಾಡ್ತಾರೆ. ಆದರೆ ಆ ರೀತಿ ಲೇಸೆನಿಸಿಕೊಂಡು 5 ದಿನ ಬದುಕಿದಡೇನು, ಲೇಸೆನಿಸಿಕೊಂಡು 1 ದಿನ ಬದುಕಿದಡೆ ಸಾಲದೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳಿದ್ರೆ. ಆ ರೀತಿಯಾಗಿ ನೀವು ಯಾರು ಏನು ಕೊಡಲ್ರಿವಿಲ್ಲ, ಯಾವಾಗ ಬಂದಿರಿ ಆರಾಮಿದ್ದೀರ, ಚೆನ್ನಾಗಿದ್ದೀರ, ಸ್ವಲ್ಪ ನೀರು ಕೊಡ್ರಿ, ಪ್ರಸಾದ ಮಾಡಿರಿ, ಈಟೆ ಅಂಡೆ ಅವ್ನಿಗೆ ಇಟ್ಟು ಇದು ನಿಮ್ಗೇನೋ ತಿಳಿದಿಲ್ಲ. ಒಬ್ಬ ಮನುಷ್ಯ ಏನದ ಅಂತಂದ್ರೆ, ಹಿಂಗೆ ಒಬ್ಬ ಹುಡುಗಿ ಹತ್ತಿನ ಹೊಂಟಿದ, ಒಬ್ಬ ಅಗರ್ಭ ಶ್ರೀಮಂತ ಮನುಷ್ಯ ಏನದ ಕಾರಿನ ಹಾಕೊಂಡು ನಡೆದಿದ. ಹೋಗೋ ಟೈಮ್ನೊಳಗೆ ಏನದ ಆ ಮಾರಿ ಎಲ್ಲ ಸಪ್ಪಗಿತ್ತು, ಅವನ್ನೆಲ್ಲ ಏನದ ಮಾರಿ ಜೋಲು ಹಾಯ್ಕೊಂಡು ಹಿಂಗೆ ತೂಗಾಡ್ಕೊತಾನೆ ನಡೆದಿದ್ದ. ಅವ ಅಗರ್ಭ ಶ್ರೀಮಂತ ಮನುಷ್ಯ ಏನು ಮಾಡಿದ, ಕಾರ್ ನಿಂದಿರಿಸಿ ಏನಂದ್ರೆ, ಯಾಕೋ ಹುಡುಗಿ ಏನಂದ್ರೆ ಭಾಳ
ಸಪ್ಪಗಾಗ್ಯಾನ ಏನೂ ತ್ರಾಸದಾಗ ಕಾಣಿಸ್ತಾನೆ ಅಂತ ತಿಳ್ಕೊಂಡು ಕಾರ್ ನಿಂದ್ರಿಸಿ ಏನು ಮಾಡ್ದೆ ಅವನಿಗೆ ಹೋಗಿ ಕೇಳಿದೆ, ಯಾಕಪ್ಪ ನೀ ಎಲ್ಲಿಗೆ ನಡೆದಿದಿ, ಯಾವ ಊರಿಗೆ ನಡೆದಿ, ನೀಂದೇನು ಅಂತ ಕೇಳ್ದವನಿಗೆ. ಏನು ಇಲ್ಲರಿ, ನನಗೇನು ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ತಾಯಿ ಇಲ್ಲ, ತಂದೆ ಇಲ್ಲ, ನಾನು ಎಲ್ಲರೂ ಬಿದ್ದು ಸಾಯ್ಬೇಕಂತ ನಡೆದಿದೆ ಅಂದವ. ಸಾಯ್ಬೇಕಂತ ನಡೆದಿದ್ದ ಅಂದಾಗಿ ಅಶೋಕನ ನಂತರ ಏನಂದರು, ಅವ ಏನು ಮಾಡಿದ, ಇವತ್ತು ಸಾಯ್ಬೇಕಂತ ಯಾವಾಗ ನಿರ್ಧಾರ ಮಾಡ್ಯಾನಂದ್ರೆ ಅವನೇನು ಮಾಡಿದ, ಅವ್ರೇನು ಮಾಡಿ, ನಿನ್ನೇನು ಕೂದಲು, ನಿನ್ನ ಮೂಗೇನು ಮೂಗು, ನಿನ್ನ ಕಣ್ಣೇನು ಕಣ್ಣು, ನಿನ್ನ ಎತ್ತರವಾದ ದೇಹ, ಅಪಾರವಾದಂಥ ಸೌಂದರ್ಯ, ನೀನು ಎಷ್ಟು ಸುಂದರ ಇದ್ದೆಪ್ಪ. ಅವ್ರೇನು ನಿನ್ನಂಥ ಕೂದಲು ಒಂದಳೆ ನನಗಿದ್ದರ ನಾನು ಎಷ್ಟೋ ಖುಷಿ ಪಡ್ತೀನಲ್ಲ, ನಾನೇನು ರೇಷ್ಮೆ ಇದ್ದಂಗೆ ಅವಲ್ಲಪ್ಪ. ನಿನ್ನ ಕೂದಲು, ನಿನ್ನ ಮೂಗೇನು ಮೂಗು, ನಿನ್ನ ದಂಡ ಏನು ದಂಡ, ನಿನ್ನ ಸ್ವಾಮಿ ವಿವೇಕಾನಂದರ ಗತಿ ಇದ್ದಿ. ಹಿಂಗೆಲ್ಲ ತಾರೀಫ್ ಮಾಡಿದ್ರಾಗ ಅವ್ನಿಗೆ ಆಟೋಮೆಟಿಕ್ಕೆ ಎನರ್ಜಿ ಬಂದ ನಂತರ ಅವ ಏನು ಮಾಡ್ದ, ವಾಪಸ್ ಹೋದವ. ಸಾಯ್ಬೇಕಂತ ನಿನ್ನ ವಾಪಸ್ ಹೋಗಿ ಏನು ಮಾಡ್ದ ಅಂದ್ರೆ ಅವ ಮತ್ತೊಂದು ಕೂದಲೇ ಒಂದು ಫ್ಯಾಕ್ಟ್ರಿ ಹಾಕಿದ್ರಿ. ಒಂದು ಫ್ಯಾಕ್ಟ್ರಿ ಹಾಕಿದ ನಂತರ ಅವ ಮತ್ತೊಂದು 20 ವರ್ಷ ಬಾದವ ಮತ್ತು ರೋಡಿನ ಮೇಲೆ ಸಿಕ್ಕವ. ಅವ ಏನು ಹೇಳಿದ್ನಲ್ಲ ಅವಂದ ಮತ್ತು ಶರಣ್ರಿ ಮತ್ತೇನಂದ್ರೆ ನಂದೊಂದು ನಾ ಇಂಥ ಹಾದಿದೆ ಬರೋ ಟೈಮ್ ಹೇಳಕ್ಕೆ ನಾ ಸಾಯ್ಬೇಕಂದಿದೆ, ನೀವೇನದಂತ ನಾನು ತಾರೀಫ್ ಮಾಡೋ ಕಡೆ ನನಗೆ ಎನರ್ಜಿ ಬಂದು ನಾ ಕೂದಲೇ ಒಂದು ಫ್ಯಾಕ್ಟ್ರಿ ಹಾಕಿದೆ ಅಂಥೇಳಿ ಹೋಗಿ ತೋರಿಸೋಡಿಗೆ ಆ ಬೋರ್ಡ್ ಮೇಲೆ ಅವ್ನ ಹೆಸರು ಹಾಕ್ಯಾನ. ಅಂದ್ರೆ ಅವ ಏನರ ರೊಕ್ಕ ಕೊಟ್ಟನೇನ್ರಿ, ರೂಪಾಯಿ ಕೊಟ್ಟನೇನು, ಏನು ಮಾಡ್ದವ, ಖಾಲಿ 2 ಮಾತು ಹೇಳ್ದಷ್ಟೇ. ಆ ಮಾತಿನಿಂದ ಅದ್ರ ಸಲಕ್ಕೆ ಅವನದೊಂದು ಕೂದಲು ಫ್ಯಾಕ್ಟ್ರಿ ಹಾಕ್ದ. ಅದ್ರ ಸಲಕ್ಕೆ ಏನು ಬಸವಣ್ಣರು ಏನಂತಾರೆ, ಮತ್ತು ಇದಿಟ್ಟು ಮಾತು ಹೇಳ್ದ ನಾನು ಭಾಷೆದಾಗೈತಿ. ಬಸವಣ್ಣರು ಏನಂತ, ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ, ನಮ್ಮ ಕೂಡಲ ಸಂಗನ ಶರಣರ ಸುಳ್ಳು ನುಡಿ ಒಂದರಗಳಿಯ ನಿತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ದೇವರದಾಸ ಮಂದಿರ ಹೇಳ್ತಾರೆ. ನನಗೆ ಹೊಲ ಬೇಕಾಗಿಲ್ಲ, ಅಧಿಕಾರ ಬೇಕಾಗಿಲ್ಲ, ಆನೆ ಬೇಕಾಗಿಲ್ಲ, ಐಶ್ವರ್ಯ ಬೇಕಾಗಿಲ್ಲ, ಏನು ಶರಣರು ಸಂತರು ಮಹಾತ್ಮರು ಒಂದು ನುಡಿ ಮುತ್ತಿದ್ರೆ ಸಾಕಂತ ಹೇಳಿದ್ರೆ ಹಂಗೆ ಒಂದು ಮಾತು ಮನುಷ್ಯನ ಜೀವನ ಬದಲಾಯಿಸ್ತದೆ. ಅಂಥ ಅದ್ಭುತವಾದಂಥ ಶಕ್ತಿ ಏನದಂದ್ರೆ ಶರಣರ ವಚನದಲ್ಲಿ ಅದ. ಅದಕ್ಕೆ ಇಂಥ ಶರಣರ ವಚನಗಳಲ್ಲಿ ಅದಕ್ಕೆ ಮಾತಾಡಬೇಕಾದ್ರೆ ಹ್ಯಾಂಗೆ ಆಡ್ಬೇಕಂಬುದ್ರ ಬಗ್ಗೆ ಸಹಿತ ವಚನದಲ್ಲಿ ಹೇಳ್ತಾರೆ. ನಾವು ಊಟ ಮಾಡೋದಿದ್ದರೆ ಹ್ಯಾಂಗೆ ಮಾಡಬೇಕು, ಪ್ರಸಾದ ಹ್ಯಾಂಗೆ ಮಾಡಬೇಕಪ್ಪ ಅಂಬೋದು. ಈಗೇನು ನೀವು ಒಂದು ತಿಂಗಳು ಬಸವ ಜ್ಯೋತಿ ಕಾರ್ಯ, ಈ ಜ್ಯೋತಿ ಅಂದರೆ ಏನು, ಜ್ಯೋತಿ ಎಂಬುದ್ರ ಬಗ್ಗೆನೇ ವಚನ ಅವ್ರಿ. ಇಷ್ಟೆಲ್ಲ ಇರ್ಲಕ್ಕಾಗಿ ನಾವು ಏನದಂತಂದ್ರೆ ಯಾಕಡೆ ಹೋಯ್ತೇವ್ರಿ. ಆ ಮ್ಯಾಲೆ ಕುಂತೊಂದು ತಾರೀಫ್ ಮಾಡ್ಕೊತ ಕೂಡ್ತೇವೆ, ಹಂಗಿದ್ದ ಹಿಂಗಿದ್ದ, ಅವ್ನು ಇಲ್ಲಿಗೆ ನೋಡಿದ್ರೆ ಅನ್ಸುತ್ತಿದ್ದು ಕರೆ ಹುಲಿ ಹೊಡಿತಿದ್ದ ಅಂತ ಹೇಳ್ಬೇಕು. ಹಿಂಗೆ ಪುಸ್ತಕ ಬರೆಯೋದು ಅಂತೇಳ್ರಿ ಅವ. ಅಂದರೆ ಹಿಂಗೆ ಮಾಡ್ಯಾರ. ಅದು ಏನಿಲ್ಲ, ಬಸವಣ್ಣವ್ರ ವಚನ ಏನದಂದ್ರೆ ಪ್ರತಿಯೊಬ್ಬರು ಏನದಂದ್ರೆ ಎಲ್ಲ ವಿಷಯಗಳ ಬಗ್ಗೆ ವಚನ ಸಾಹಿತ್ಯದಾಗ ಸಿಗ್ತದೆ. ವಚನ ತೊಗೊಂಡ್ರೆ ಖಲಾಸ ಆಯ್ತು, ನಿಮ್ಗೆ ಏನು ಬೇಕು ಅದೆಲ್ಲ ವಚನದಲ್ಲಿ ಸಿಗ್ತದೆ. ಕರಿ ಏನಿತ್ತಡೆ ಒಲ್ಲೆ, ಸಿರಿ ಏನಿತ್ತಡೆ ಒಲ್ಲೆ ಅಂದರೆ ನೀನು ರಾಜೇಶ್ವರ ಕೊಟ್ಟರೆ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಯಾಕೆ ನಮಗೆ ಇದು ಹೇಳಿದ್ರೆ, ಒಬ್ಬ ರಾಜ ಹೇಳ್ತಾನೆ, ನೀವು ಹೇಳೋ ಮಾತಾನೆ, ಒಬ್ಬ ಅರಸ ಹೇಳ್ತಾನೆ, ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು, ತಾನು ಉಣ್ಣುವುದು ಪಡಿಯಕ್ಕಿ, ತಾನು ಮಲಗುವ ಮಂಚಾರದ, ತಾನು ಉಣ್ಣುವ ಒಂದಾವಿನ ಹಾವಲು, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಅಂತ ಹೇಳ್ತಾನೆ. ಯಾರು ಹೇಳ್ತಾವ, ಮೋಳಿಗೆ ಮಾರಯ್ಯ ಒಬ್ಬ ರಾಜ ಇದ್ದ. ನಮ್ದೆಲ್ಲ ಹೊಲ ಏಟು ಮಾತೇಟು ಕತೆ, ಎಲ್ಲರೂ ಮನೆ ಕಡೆದು ನಂದು ಅದು ರೂಮ್ ಅದ ರೀ, ಇದು ರೂಮ್. ಎಲ್ಲಿ ದಿಲ್ಲಿದಾಗ ನಿಂತು ದುರ್ಬೀಸ್ ಹಚ್ಚಿದ್ರಿ, ಸೂಜಿದಾಗ ದಾರ ಪೆಣಿಸ್ಕೊಂಡು ಒಟ್ಟು ಕಾಣಿಸ್ತೀವಿ ಮನೆ, ಇಲ್ಲಿ ಬಂದು ತೋರಿಸ್ತಾನೆ, ಇದು ಅದು ಅದ ರೀ, ಇದು ಅದ ರೀ. ಎಲ್ಲ ಹುಚ್ಚ ಅವನದು ಕಿರೀಟ ಕಿರೀಟ, ಅವನು ಕುಂತು ಓಡಾಡ ಆನೆ ಯಾನು, ಬಂಗಾರ ಪಾಲಾಂಗ್ ಬಂಗಾರದೇ ತಾಟ್ ಎಲ್ಲ ಊಟ ಮಾಡಿದ ಮನುಷ್ಯನಂತನ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಅಂತ ತಿಳ್ಕೊಂಡು ಬಸವಾದಿ ಶರಣರು ಏನದಂದ್ರೆ ಆ ಮೋಳಿಗೆ ಮಾರಾಯ ಕಾಶ್ಮೀರದಿಂದ ಬಂದವಂತಾನೆ. ಹಿಂಗೆ ಅಂದ್ರೆ ಏನು ರೀ ಅಂದ್ರೆ ನಿಮ್ಗೆ ತಿಳಿತಾ ಇಲ್ವೋ. ಇನ್ನು ಆನೆ ಕುದುರೆ ಬಂಡಿ ಭಂಡಾರವಿದ್ದಳು ಏನಂದ್ರೆ 1,000 ಬಿ ಆನೆ ಅವ, ಅದನ್ನು ಕೂಡೋದೆಲ್ಲ ಒಂದೇ ಆನೆ ಮೇಲೆ. 1,000 ಬಿ ಆಕಳವ, ನಾ ಕುಡಿಯೋದು ಒಂದೇ ಗಿಲಾಸ್ ಹಾಲು. ನಾನು ಅದು ಮಕ್ಕಮದ ಪಾಲಂಗದ, ಅದು ಅರ್ಧ ಹೆಣ್ತಿದ್ದದ ಅರ್ಧ ನಂದದ. ನಾ ಕುಡಿಯೋ 1000 ಆಕಳವ, ಕುಡಿಯೋದು ಒಂದೇ ಗಿಲಾಸ್ ಹಾಲು. ಈ ಹುರುಳಿಲ್ಲದ ಸಿರಿಯನ್ನು ಹಚ್ಚಿ ಕೆಡಬೇಡ ಮನುಜ, ಇದರ ಏನು ಅರ್ಥ ಇಲ್ಲ ಹುಚ್ಚ. ಇದ್ರ ಕಡೆಯಿಂದ ಏನದ ಹಣ ನಾವು ಮುಂಜಾನೆ ಹಿಡಿದು ಸಂಜೆ ತನಕ ಹ್ಯಾಂಗೆ ಹೋಗ್ಯದ, ಏನು ಮಾಡಿರಿ, ಹ್ಯಾಂಗೆ ಮಾಡಿರಿ, ಯಾವ ಮನೆ ಮುಣಗ್ಸರಿ, ಹ್ಯಾಂಗಾದ್ರೂ ರೊಕ್ಕ ಬರ್ತದೆ. ಇದಕ್ಕೆ ಬಿಟ್ಟು ಮುಂಜಾನೆ ಹಿಡಿದು ನಂದು ಹಣಿ ಬಗ್ಗೆ ಇದು ತಿಳಿಯಲ್ಲ. ಒಂದು ಕತ್ತಿಗೆ ಹಣಿಗೆ ಕರಿಕಿ ಕಟ್ಟಿದಂತ್ರಿ, ಕತ್ತಿ ಹಣಿ ಕರಿಕಿ ಕಟ್ರೆ ಕತ್ತಿ ಏನಂತಂತ ಏಟು ಹಚ್ಚಗದ ಅಂತ ಹಾಗೆ ಒಳಕೆಡಿದಂತ, ಹಾಗೆ ಒಳಕೆಡ್ದ ಹಚ್ಚಿಗೆ ಎಲ್ಲಿ ದೂರ ಎಲ್ಲೇರದ ಇಲ್ಲ, ಅದು ಹಣಿಗೆ ಅದ, ಅದು ಹಚ್ಚಿ ಹಾಗಾಗಿ ನಮ್ಮ ಹಣಿ ಬಂದಿದೆ. ಇದು ತಿಳಿತೇವೆ ನಾವು. ಈಗ ಒಬ್ಬ ಮನುಷ್ಯಾಗ ಒಬ್ಬ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕರ್ಕೊಂಡು ಬಂದಿರೋ ಬರಗಾಲ ಬಿದ್ದಿತ್ತಂತ. ಬರಗಾಲ ಬಿದ್ದರೆ ಕರ್ಕೊಂಡು ಬಂದ್ರೆ ಏನಂದ್ರೆ ನೋಡ್ರಿಯಪ್ಪ ಬರಗಾಲ ಬಿದ್ದು ಹ್ಯಾಂಗೆ ನೋಡಿ. ಅವ್ನಿಗೆ ಬರೋ ಟೈಮ್ನೊಳಗೆ ಏನು ಮಾಡ್ಯಾರ, ಅವ್ನಿಗೆ ಹಚ್ಚಂದು ಚಸ್ಮ ಹಚ್ಚವ್ರಿ. ಚಸ್ಮ ಹಚ್ಚಂದು ಹಚ್ಚವ, ಯಾಕಂಡು ನೋಡಿದ್ರೆ ಆ ಕಡೆ ಹಚ್ಚಿಗೆ ಕಾಣಿಸ್ಬೇಕು.
ಅವ ಅಂದ ಸಿದ್ದರಾಮಯ್ಯಂದ ಯಾಕಡೆ ನೋಡಿದ್ರೆ ಆ ಕಡೆ ಹಚ್ಚಿಗೆ ಬರಗಾಲ ಎಲ್ಲಿ ಬಿದ್ದಿರಿ ಅವ್ನಿಗೆ ಹಚ್ಚವೇ ಚಸ್ಮಾ ಹಚ್ಚಂದು ಯಾಕಡೆ ನೋಡಿದ್ರೆ ಆ ಕಡೆ ಹಚ್ಚಿಗೆ ಕಾಣಿಸದ್ರಿ ಅವ್ನೇನು ತಪ್ಪದ ಅದ್ರ ಸಲಕ್ಕೆ ನಮ್ಮ ಹಣೆಬರ ಎಲ್ಲ ಹಿಂಗಾಗ್ಯದ ಅದ್ರ ಸಲಕ್ಕೆ ಹಂಗೆ ಆಗಬಾರ್ದು ಅಂತ ತಿಳ್ಕೊಂಡು ಬಸವಣ್ಣವ್ರು ಏನಂದ್ರೆ ಈ ಮೂಳಿಗೆ ಮಾರೇನು ಈ ಹುರುಳಿಲ್ಲದ ಸಿರಿಯನ್ನು ಹೆಚ್ಚಿ ಕೆಡಬೇಡ ಮನುಜ ಇದರಾಗೆ ಹುಚ್ಚಾಗಿ ಕೆಡಬೇಡ ಅಂತ ಇದೆಲ್ಲ ನಿಮಗೆ ತಿಳಿಬೇಕಾದ್ರೆ ಯಾರ್ಯಾರು ಹೆಂಗೆ ಮಾಡ್ಯಾರ ಅಂಬಂದು ಮಾತು ಒಂದೊಂದು ನಿಮಿಷದಾಗ ಹೇಳ್ತಾ ಅಂದೆ ಮತ್ತೆ ಇರ್ತಾನೆ ಬಂತು ಇನ್ನು ಭಾಳ ದೂರದ ಅದು ಏನಂದ್ರಿ ಅಂದ್ರೆ ಅಲೆಕ್ಸಾಂಡರ್ ಇಡೀ ಜಗತ್ತಿಂದ ಚಕ್ರವರ್ತಿ ಇದ್ದ. ಇಡೀ ಜಗತ್ತಿಂದ ಚಕ್ರವರ್ತಿ ಇದ್ರೆ ಅವ ಏನು ಮಾಡ್ದ ಅಂತಂದ್ರೆ ಅವ ಸಾಯುವಂಥ ಸಂದರ್ಭದಲ್ಲಿ ಅವ ಸೇನಾಧಿಪತಿ ಕರೆಸೇನಂತ ಹೇಳ್ದೆ ಹಿಂಗೆ ಬಾ ಅಂದವ ಹೇಳ್ರಿ ರಾಜರೇ ಅಂದ ಏನಿಲ್ಲ ಇಡೀ ಜಗತ್ತಿನ ಮಂದಿ ಡಾಕ್ಟ್ರ ಮಂದಿ ಡಾಕ್ಟ್ರ್ ನನ್ನ ಶವ ಪೆಟ್ಟಿಗೆ ಏನದ ಡಾಕ್ಟ್ರೇ ಒಯ್ಬೇಕು ಉಳಿದವ್ರು ಯಾರೂ ಒಯ್ಬಾರ್ದು ಅಂದವ. ಎರಡನೇ ಮಾತು ಏನು ಹೇಳ್ದಂದ್ರೆ ನಾ ಗಳಿಸಿರ್ತಕ್ಕಂಥ ಮುತ್ತು ರತ್ನ ವಜ್ರ ವೈಡೂರ್ಯ ಈ ಸಂಪತ್ತು ಏನದ ಇದೆಲ್ಲ ಏನು ನನ್ನ ಮನೆಯಿಂದ ಶಂಶಾನದವರೆಗೆ ಈ ರೋಡಿನ ಮೇಲೆ ಚೆಲ್ಯಾಕ್ರಿ ಅಂದವ. ಮೂರನೇ ಮಾತು ಏನು ಹೇಳ್ದಂದ್ರೆ ನನ್ನ 2 ಕೈ ಹೊರಗಿಟ್ಟು ಮಣ್ಣು ಮಾಡಿರಿ ಅಂದವ. ಆವಾಗ ಸೇನಾಧಿಪತಿ ಏನು ಹೇಳ್ದ ಹಿಂಗೆ ಯಾಕೆ ಅಲ್ಲತ್ತೀರಿ ರಾಜರೇ ಅಂತ ಕೇಳ್ದ. ನೋಡಪ್ಪ ನಾನು ಎಷ್ಟೋ ಜನರಿಗೆ ಮುತ್ತು ರತ್ನ ವಜ್ರ ವೈಡೂರ್ಯ ಕಡೆಯಿಂದ ಲಕ್ಷಾಂತರ ಜನರಿಗೆ ಕೊಲೆ ಮಾಡಿ ಏನಾದ್ರು ರಕ್ತ ಹಳ್ಳದ ಗತಿ ಹರಿಯಿತು. ಎಷ್ಟೋ ಹೆಣ್ಮಕ್ಳದ್ದು ಏನಾದ್ರು ಜೀವನ ಗಂಡದರೆಲ್ಲ ಸತ್ತು ಹೋದರು, ಮಕ್ಕಳೆಲ್ಲ ಸರಿ ಹೋದರು. ಆದರೆ ಇದು ಯಾವುದೂ ನನ್ನ ಜೊತೆ ಬರೋದಿಲ್ಲ, ಇದು ವ್ಯರ್ಥದ ಅಂತ ತಿಳ್ಕೊಂಡು ಜಗತ್ತಿಗೆ ಗೊತ್ತಾಗಲಿ ಅಂತ ತಿಳ್ಕೊಂಡು ಈ ಮುತ್ತು ರಕ್ತ ಚೆಲ್ಯಾಕ್ರಿ ಅಂದ. ಮತ್ತು ಎರಡನೇ ಮಾತು ಡಾಕ್ಟ್ರೇ ಒಯ್ಬೇಕು ನಿಮ್ಮ ಶಿವಪೇಟೆಗೆ ಅಂತ ಹೇಳಿದ್ರಲ್ಲ. ಯಾಕಂದ್ರೆ ಈ ಜಗತ್ತಿನ ಮಂದಿ ಡಾಕ್ಟ್ರ ಮಂದಿ ಡಾಕ್ಟ್ರ್ ಇರ್ಲಕ್ಕಾಗಿ ನಾನು ಒಬ್ಬ ಭೀ ಉಳಿಸಿಲ್ಲ, ಯಾರೂ ಉಳಿಸ್ಲಿಕ್ಕಾಗಿಲ್ಲ. ಅದ್ರ ಸಲಕ್ಕೆ ಈ ಜಗತ್ತಿನ ಜನರಿಗೆಲ್ಲ ಗೊತ್ತಾಗಲಿ ಇವನೇ ಉಳಿಸ್ತಾನೆ ಇವನೇ ಬದುಕ್ತಾನೆ ಅಂತ ತಿಳ್ಕೊಂಡಾನೆ. ಇದು ಸುದ್ದಿ ತಪ್ಪದ ಅಂತ ತಿಳ್ಕೊಂಡು. ಮತ್ತು ಮೂರನೇ ಮಾತು ಏನು ಹೇಳಿದ್ರಿ ಅಂದ್ರೆ ನಾ ಬರೋ ಟೈಮ್ನಾಗ ಭೀ ಬರಿಗೈಲೇ ಬಂದಿದೆ, ಹೋಗೋ ಟೈಮ್ನಾಗೂ ಕೂಡ ನಾ ಕೈಲಿಂದ ಹೋಯ್ತಾ ನನ್ನ ಕೈ 2 ಹೊರಗಿಟ್ಟು ಮಣ್ಣು ಮಾಡಿರಿ ಅಂತ ಹೇಳ್ದ. ಒಬ್ಬ ಅಲೆಕ್ಸಾಂಡರ್ ಈ ರೀತಿ ಹೇಳ್ತಾನಂದ್ರೆ ಅವ ಎಷ್ಟು ತಿಳ್ಕೊಂಡಿರ್ಬೇಕು. ನಮಗೆ ಎಲ್ಲರೂ ಒಂದು ರೂಮ್ ಕಟ್ಟಿದೆವು ಅಂದರೆ ಬೆಳಗು ಆ ರೂಮಿಗೆ ನೋಡ್ತಾ ಇರ್ತೀವಿ ರೀ. ನೀವು ಯಾರು ನೋಡೋಣ ಹಂಗೆ ಆಗ್ಯದ. ಅಂಥ ರಾಜ ಮಹಾರಾಜರೆಲ್ಲ ಹಂಗೆ ಹೇಳ್ತಾರೆ ಅಂತಂದ್ಮೇಲೆ ಅವ್ರು ಎಷ್ಟು ತಿಳ್ಕೊಂಡಿರ್ಬೇಕು ಥೋಡಿ ಲೆಕ್ಕ ಆಗ್ರಿ. ಅದರ ಸಲುವಾಗಿ ಇದಾಯಿತು. ಇನ್ನು ಸಂಘದ ಬಗ್ಗೆ ಇಲ್ಲಿ ಬಂದು ಕೂಡೋದ್ರಿಂದ ಇಷ್ಟೆಲ್ಲ ದಂಧೆ ಬಿಟ್ಕೊಂಡು ನಾವು ಎಲ್ಲ ಟಿ ವಿ ನೋಡ್ಕೊತಾರೆ ಕೂಡ್ತೀವಿ, ಏನಾರು ಕೆಲಸ ಮಾಡ್ತೀವಿ. ತಕ್ಷಣವೇ ಇಲ್ಲಿಗೆ ಕರೆದ್ರಿಲ್ಲಪ್ಪ, ಯಾಕೆ ಕರೆದ್ರಿ ಅಂಥದ್ದು ಏನು ಮಹತ್ವ. ಈಗ ಏನದ್ರಿ ಅಂದ್ರೆ ನಮ್ಗೆ ಟಕ್ಕಂತ ಇಲ್ಲಿ ಬಂದಿದ್ದೇವೆ ಅಂದ್ರೆ ನಮ್ಗೆ ಟಕ್ಕಂತ ಒಂದು 1000 ರೂಪಾಯಿ ನೋಟ್ಗಳು ಬೀಳ್ಬೇಕು ಅಂದರೆ ನಾವು ಪ್ರಾರ್ಥನೆ ಬಂದಿಂದ ಇದಾಗ ಅಲ್ಲಿ ಏನದ ಹೋದೆವು ಪ್ರಾರ್ಥನೆ ಮಾಡಿದೆವು. ಹಿಂಗಾಗ್ಯದ ಹಿಂಗಾಗ್ಯದ ನಮ್ಗೆ. ಇದು ಕೆಲಸ ಮಾಡ್ತದಂದ್ರೆ ನೀವು ಇಲ್ಲಿ ಪ್ರಾರ್ಥನೆಗೆ ಬರೋದಿಲ್ಲ. ಇದರಿಂದ ಏನು ಲಾಭ ಅಂದ್ರೆ ಬ್ಯಾಂಕಿನ ಪಾಸ್ಬುಕ್ ತೆಗ್ದಂಗೆ, ನೀವು ಅಕೌಂಟ್ ತೆಗ್ದಂಗೆ ರೀ. ಈ ಅಕೌಂಟ್ ತೆಗೆದಿರಿ, ಆದರೆ ಅಕೌಂಟ್ ತೆಗೆದು ಬರೀ ಪಾಸ್ಬುಕ್ ಬ್ಯಾಂಕಿನಾಗ ಇಟ್ಟರೆ ರೊಕ್ಕ ಬರಲು. ಮತ್ತು ನೀವು ತಿಂಗಳಿಗೆ ಒಂದು ಸಲ ವಾರಕ್ಕೊಂದು ಸಲ ಬಂದು ರೊಕ್ಕ ಅಲ್ಲಿ ಜಮಾ ಆಯಿತು ಅಂದ್ರೆ ನಿಮ್ಮ ಮ್ಯಾಲೆ ಏನಾರು ಯಾರ ಕಲ್ಲು ತೊಗೊಂಡು ಹೊಡಿಲತ್ತರು, ಅಥವಾ ನಿಮ್ಮ ಮ್ಯಾಲೆ ಏನಾರು ಸಿಡಿಲು ಬೀಳತ್ತು, ಅಥವಾ ನಿಮ್ಮ ಮ್ಯಾಲೆ ಏನಾರು ಅನ್ಯಾಯ ಆಗ್ಲತ್ತರು, ಅತ್ಯಾಚಾರ ಆಗ್ಲತ್ತು, ಬಲಾತ್ಕಾರ ಆಗ್ಲತ್ತು. ಅಂಥ ಸಂದರ್ಭದಾಗ ಬಂದು ನಿಮ್ಮನ್ನು ರಕ್ಷಣೆ ಮಾಡ್ತದೆ. ಅದರ ಸಲುವಾಗಿ ಏನದ ಈ ಪ್ರಾರ್ಥನೆ ಏನದ ಗುಪ್ತವಾಗಿರ್ತದೆ, ಸುಪ್ತವಾಗಿರ್ತದೆ, ಕಣ್ಣಿಗೆ ಕಾಣಿಸೋದಿಲ್ಲ. ಇದರಷ್ಟು ಲಾಭ, ಇದರಷ್ಟು ಗೌರವ, ಇದರಷ್ಟು ಸಮಾಧಾನ, ಇದರಷ್ಟು ಶಾಂತಿ, ಇದರಾಗಿದ್ದಂಥ ರೆಸ್ಪೆಕ್ಟ್ ಈ ಜಗತ್ತಿನ ಎಂಥ ರಾಜವೇ ಇರಲಿ ಇದರಾಗಿದ್ದಂಥ ಗೌರವ ಎಲ್ಲಿ ಸಿಗೋದಿಲ್ಲ. ತಾವೆಲ್ಲ ದಯಮಾಡಿ ಎಷ್ಟೇ ಕೆಲಸ ಇದ್ದರು, ಏನೇ ಇದ್ದರೂ ಸಹಿತ ಪ್ರಾರ್ಥನೆಗೆ ಈ ಶರಣ ಸಂಗಮಕ್ಕೆ ಮಾತ್ರ ಎಂದೂ ತಪ್ಪಿಸ್ಬಾರ್ದು. ಯಾಕೆ ತಪ್ಪಿಸ್ಬಾರ್ದು ಅಂದ್ರೆ ಒಂದು ಕಾರಿನ ಹೋಗೋ ಟೈಮ್ನೊಳಗೆ 4 ಮಂದಿ ಕಾರಿನ ಆಕ್ಸಿಡೆಂಟ್ ಆಗಿ ಸರಿ ಹೋದರು. ಅದ್ರ ಒಳಗೆ ಒಂದು 3 ವರ್ಷದ ಕೂಸು ಅದರಿಂದ ಹಾರಿ ತಿಪ್ಪಿದಾಗ ಆಡ್ಕೋತ ಮಕ್ಕೊಂಡಿತ್ತದು. ಮತ್ತು ಅದು ಹೆಂಗೆ ಉಳಿತು? ಯಾವುದೋ ಒಂದು ದೈವಿ ಶಕ್ತಿನ ನಿಮ್ಮನ್ನು ರಕ್ಷಣೆ ಮಾಡ್ತದೆ. ನಾವೆಲ್ಲ ಸಂಕಟ ಬಂದಾಗ ವೆಂಕಟರಮಣ ಎಲ್ಲ ಶುರು ಮಾಡ್ತೇವೆ. ಅಂದ್ರೆ ಏನು, ಈಗ ಒಂದು ಬಾಣ್ತನ ಆಗ್ಲತ್ತು, ಯವ್ವ ಆಕಿ ಅಂತಾಳೆ, ಯವ್ವ ಯಪ್ಪ ಅಂದ್ರೆ ಮಗ ಏನು ಅಜ್ಜಿ ಅದನ ಏನು ಎತ್ಕೊಂಬರಿ ಬಸವನು ಶಿವನು. ಯಾವಾಗ ತಕ್ಲೀಫ್ ಬಂದಾಗ ಅಲ್ಲಕ್ಕೆ ಶುರು ಮಾಡ್ತೇವೆ. ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಬ್ಯಾಂಕಿನ ಪಾಸ್ಬುಕ್ಕಿನ ರೊಕ್ಕ ಅಕೌಂಟ್ ಇಕ್ಬೇಕಾಯ್ತು ಅಂದ್ರೆ ಎಲ್ಲರೂ ತಪ್ಪಲಾರ್ದೇ
ಪ್ರಾರ್ಥನೆಗೆ ಬರಬೇಕು. ಪ್ರಾರ್ಥನೆ ಬರೋದ್ರಿಂದ ನಿಮ್ಮನ್ನು ಯಾವಾಗಲೂ ಸದಾ ಏನದನ್ನು ರಕ್ಷಣೆ ಮಾಡ್ತದೆ ಅನ್ನುವಂಥ ಮಾತನ್ನು ತಮ್ಮ ಗಮನದಲ್ಲಿ. ಮತ್ತು ಕೆಲವರು ಅಂತಾರೆ, ಅಯ್ಯವ್ವ ಈಗ ನೀವು ಬರ್ಲತ್ತೀರಿ ಪ್ರಾರ್ಥನೆ, ನಾವು ಹೋಯ್ತೇವೆ ಪ್ರಾರ್ಥನೆಗೆ ಹೋಗ್ಲತ್ರ ನನಗೆ ನಾಯಿ ಕಷ್ಟು ಏನು ಪ್ರಾರ್ಥನೆಗೆ ಹೋಗ್ಬೇಕು ರೀ, ನಾವು ಹೋಗ್ಲತ್ರ ಕಾಲಿಗೆ ಟೇಚಿ ಆಗ್ತದೆ. ನೀವು ಯಾರು ಹಂಗೆ ಅಂಬಲ್ಲ, ನಮ್ಮ ಕಡೆ ಎಲ್ಲ ಹಂಗೆ ಅಂತಾರೆ. ಅಯ್ಯ ಅಶೋಕ ಅವ್ರಿ ಮಾಡಿ ನನ್ನ ದಾರಿ ಎರೆದ್ರು, ಅಯ್ಯಪ್ಪ ಯಾಕಡಿಂದ ತಂದು ಹಾಕಿದ್ರು ಅನ್ಸುತ್ತೇನೋ, ಗಂಟು ಹಾಕಿದ್ರು ನನ್ನ ಹಣಿಬಾರ್ ಇಂಥ ನನ್ನ ಹಣಿಬಾರ್ ಸೆಟ್ಗೆ ಹಿಂಗೆ ಬರ್ದಾಳ, ನಾನು ಕಡ್ಡಿಲಿಂದ ಬರ್ದೋಳು ಯಾವ್ದ್ರಿಂದ ಬರ್ದೋಳು ಬರ್ದಾಳ ಅಂತ ಅಕ್ಕಿ ಬೇಯ್ತಾರೆ. ಸರಿ, ನೀವು ಯಾರು ಬೇಯಲ್ಲ ಹಿಂಗೆ ಬೇಕು ಅಂದ್ರೆ ದೇವ್ರು ಯಾರಿಗೆ ಭೀ ಕೆಟ್ಟದ್ದು ಮಾಡಲ್ಲ, ದೇವ್ರು ಎಲ್ಲರಿಗೂ ಒಳ್ಳೇದೇ ಮಾಡ್ತಾನೆ. ಆದ್ರೆ ನಮ್ಮ ಮೇಲೆ ನಿಮ್ಗೆ ಇದು ತಿಳಿತೇವೆ. ಒಂದು ಪಾರ ಹೋಗ್ಲತ್ರ ಹಾದಿ ನಡ್ಕೊತ ಹೋಗ್ಲತ್ರ ಲುಟು ಬೀಳತ್ತಂತ್ರಿ. ಬೀಳತ್ತಣ ಆಗಿಂದಾಗ ಹೈದರಾಬಾದಿಂದ ಒಬ್ಬ ಡಾಕ್ಟ್ರಿಗೆ ಫೋನ್ ಮಾಡಿದ್ರಂತ, ನನ್ನ ಮಗ ಹೋಗೋದು ಬೀಳತ್ತಾನೆ ಬರ್ರಿ ಡಾಕ್ಟ್ರ್ ಸಾಬ್ರಿ ಅಂತ ಬಂದು ಬರ್ತಿಲ್ಕಿದ್ರೆ ಡಾಕ್ಟ್ರ್ ಬಂದು ನಗ್ಲತ್ತಂತ್ರಿ. ಆ ತಾಯಿ ನಿಂಗೆ ಬುದ್ಧಿಗಿದ್ದಿ ಅದನ್ನೇ ಇಟ್ರೆ ನಿನಗೆ ಹೈದರಾಬಾದಿಂದ ಕರೆಸಿದೇವ, ನನ್ನ ಮಗ ಬೀಳತ್ತಾನೆ ಅಂತೇಳಿ ತಿಳ್ಕೊಂಡು ಬಂದು ನಗ್ಲತ್ತಿ ನಿಂಗೆ ಬುದ್ಧಿಗಿದೆ ಅದನ್ನ ಅಂದೊಳಂತ. ನಂಗೆ ಬುದ್ಧಿ ಇಲ್ಲ, ನಿನಗೆ ಬುದ್ಧಿ ಇಲ್ಲ ಅಂತವ. ಯಾಕೆ ನಿನ್ನ ಮಗ ಬೀಳತ್ತಾನಂದ್ರೆ ನಿನ್ನ ಮಗನಿಗೆ ಹಾಕಂಥ ಚಡ್ಡಿ ಏನದ, ಕಾಲು ಎರಡು ಕಾಲು ಒಂದ್ರಾಗೆ ಹಾಕಿದಿ, ಆಚೆಕೊಂದು ಕಾಲು ಈಚೆಕೊಂದು ಕಾಲು ಹಾಕಿದ್ರೆ ಆ ಪಾರು ಬೀಳ್ತಿಲ್ಲ. ಇಂಥವೆಲ್ಲ ಏನಂದ್ರೆ ದೋಷಗಳು, ಇಂಥವೆಲ್ಲ ತಪ್ಪುಗಳು ನಂಬಲ್ಲಿ ಇಟ್ಕೊಂಡು ನಮ್ಗೆ ಹಂಗೆ ಮಾಡಿದ್ರು ಹಾಂಗಾಯ್ತು ಹಿಂಗಾಯ್ತು ಏನಂದ್ರಿ. ನೀವು ಯಾರು ಹಂಗೆ ಮಾಡಲ್ಲ, ಅದ್ರ ಸಲಕ ಈ ರೀತಿ ಈಗ ಮಾಡ್ತಾರೆ, ನೀವು ಯಾರು ಮಾಡಲ್ಲ ಹಂಗೆ. ಅಂದ್ರೆ ಈಗ ಒಂದು ಸಲ ಏನಂದ್ರೆ ಹಿಂಗೆ ಹೋಗೋ ಟೈಮ್ನೊಳಗೆ ಏನಂದ್ರೆ ಒಬ್ಬ ಮನುಷ್ಯ ಒಂದು ಮಾವಿನ ಗಿಡ ಬಿಡ್ದ ಕೆಳಗೆ ಮಕ್ಕೊಂಡಿದ್ರಿ. ಮಾವಿನ ಗಿಡದ ಬಂಕೊಂಡ್ರೆ ಅಲ್ಲಿ ದೂರ ಒಂದು ಕುಂಬಳ ಬೇಳೆ ಬೆಳೆದಿದ್ದು, ಕುಂಬಳ ಬೇಳೆಗೆ ಮಾರು ಕಾಯಿ ಆಗಿದೆ. ಈ ಮಾವಿನ ಗಿಡಕ್ಕಿದ್ರೆ ಮಾವಿನಕಾಯಿ ಇದ್ರೆ ಇಷ್ಟೇ ಇದ್ದು. ಇವು ಮಕ್ಕೊಂಡವ ಏನಂತಾನ, ದೇವ್ರು ಎಷ್ಟು ದಡ್ಡನ, ಎಷ್ಟು ಬುದ್ಧಿ ಇಲ್ಲ, ಕುಂಬಳ ಬೇಳೆ ಬಾರಿಕದ ಇಷ್ಟೇ ಅದ, ಅದು ಕುಂಬಳ ಬೇಳೆಗೆ ಮಾರು ಕಾಯಿ ಮಾಡ್ಯಾನ. ಮಾವಿನ ಗಿಡ ಎಷ್ಟು ದೊಡ್ಡದ, ಮಾವಿನಕಾಯಿ ಇದ್ರೆ ಇಷ್ಟೇ ಮಾಡ್ಯಾನ. ಅವನಿಗೆ ಬುದ್ಧಿಗಿದ್ದಿ ಅದನ್ನ ಇಲ್ಲ ಅಂತ ಅವ ಹಿಂಗೆ ಬೇಯ್ಲತ್ತ, ಹಿಂಗೆ ಅಂಗತ್ ಮಕ್ಕೊಂಡಿದ್ದ. ಆ ಮ್ಯಾಲಿನ ಎರಡು ಮಾವಿನಕಾಯಿ ಮೂಗಿನ ದಡ್ಡಿ ಮೇಲೆ ಬಿದ್ದು ಮೂಗೆಲ್ಲ ಒಡೆದೈತಿ. ಆ ಮೂಗೆಲ್ಲ ಒಡೆದೈತಿಕೆ ತಡ ಏನದಂದ್ರೆ ಅವ ಅಂತಾನ, ತಪ್ಪರಾಗ ಬಿದ್ದು ಏನದಂದ್ರೆ ಕುಂಬಳಕಾಯಿ ಹೊಡೆದು ದೊಡ್ಡ ಮಾವಿನಕಾಯಿ ಇರ್ತಿದ್ವು ಅಂದ್ರೆ ನನ್ನ ಜೀವ ಎಂದೋ ಹೋಯ್ತಿತ್ತು. ಅಯ್ಯಪ್ಪ ನೀ ಏನು ಮಾಡಿದೆ ಭಾಳ ಇಷ್ಟಾಗಿ ಮಾಡಿದಂತ. ದೇವ್ರು ಯಾರಿಗೂ ಕೆಟ್ಟ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಅದನ್ನು ನಾವೆಲ್ಲ ಆ ರೀತಿ ತಿಳ್ಕೊಂಬಂಥದ್ದು ಏನದ ತಪ್ಪದ, ಅದ್ರ ಸಲುವಾಗಿ ಆ ರೀತಿಯನ್ನು ಭಾವಿಸ್ಬಾರ್ದು. ನನಗೇನೋ ನಿಮಗೆಲ್ಲ ಬರೋ ಟೈಮ್ನಾಗ ಹ್ಯಾಂಗೆ ಅನ್ಸ್ಲತ್ತಿದ್ದು ನಾ ಹೇಳ್ಕೊಂಡು ಯಾಂತ ಹಿಡ್ಕೊಂಡು ತಂದು ಇದು ಬಾಕ ಪಕ್ಷಿ ಅಂತದಕ್ಕೆ ಯಾವಾಗ ತಂದು ಸುಮ್ಮನೆ ಹಿಂಗೆಲ್ಲ ಅನ್ಸ್ಲತ್ತದ. ನನಗೆ ಮಾತಾಡಕ್ಕೆ ಕೊಟ್ರೆ ನನಗೆ ಯಾಕಡಿಂದ ಅದು ಪ್ರಿಂಟಿಂಗ್ ಪ್ರೇಸರೇ ಎಲ್ಲಿ ಅದನು, ಅದು ಸ್ಟಾಕರೇ ಎಲ್ಲಿ ಅವನು ಯಾನಡವನು ನನಗಿನ್ನ ಪತನೇ ಆಗ್ತಾನೆ ನೋಡೋದು. ಮತ್ತು ಹೊರಗೆ ಏನೇನದ ಅದೆಲ್ಲ ಶರೀರದಾಗ ಅದ ರೀ. ಹೊರಗೇನು ನೀಟೆಲ್ಲ ಹೇಳ್ತೀವಿ, ಒಂದು ಭಾಷಣ ತುನಿದು ಹೇಳ್ದೆ, ಹೊರಗೆ ಒಂದು ತಿಪ್ಪಿ ಅದ ತೋರ್ಸಿ ನೋಡ್ರಿ ಎಲ್ಲಿ ಅಂದ್ರೆ. ಈ ಹೊಟ್ಟೆ ತಿಪ್ಪಿ ಅಂದ್ರೆ ಹೆಂಗೆ ಅಂದ್ರೆ ನೀವು ಹೆಂಗೆ ಹಾಕೋತ ಹೋದ್ರಿ ಹೆಂಗೆ ಬರ್ತದೆ. ಅಂದ್ರೆ ಇಲ್ಲಿ ಯಾರ್ದು ಬಂದಿಲ್ಲ ಬರೋಬರಿ ಲೆವೆಲ್ ಅವ, ಅದನ್ನೆಲ್ಲ ಹೊಟ್ಟು ಬಂದಿಲ್ಲ ಭಾಳ ಮಂದಿಗೆಲ್ಲ, ಭಾಳ ಜನರಿಗೆ ಬರ್ತಾವೆ ಇಟ್ಟಿಟ್ಟು ಹೊಡ್ಡೈತೆ. ಆದರೆ ಏನಂದ್ರೆ ಇದು ತಿಪ್ಪಿ ಇದ್ದಂಗೆ. ಮತ್ತು ತಿಪ್ಪಿ ಅದ ಅಂತ ಹೇಳಿದೆಯಪ್ಪ. ಮತ್ತು ಏನಂದ್ರೆ ಹೊರಗೊಂದು ಕುಣಿ ಎಲ್ಲಿ ಅದ ತೋರ್ಸು, ಈ ತಲೆಯಾಗ ಏನು ಹರಿತಾ ಇಲ್ಲ ಕುಣಿದ್ರೆ ಏನದ. ಮತ್ತು ಇದೀಟೆಲ್ಲ ಹೇಳತ್ತಿದ್ದಪ್ಪ ಅಂದ್ರೆ 7 ಸಮುದ್ರ ಎಲ್ಲ ಯಾವ ತೋರ್ಸಂದ್ರೆ ಮೂಗಿನ ಸುಂಬಳು ಒಂದು ಸಮುದ್ರದ, ಕಣ್ಣಿನ ನೀರು ಒಂದು ಸಮುದ್ರದ, ಈ ಮೈ ನೆಕ್ ನೋಡ್ರಿ ಉಪ್ಪು ಸಮುದ್ರದ, ಏಕಿ ಒಂದು ಸಮುದ್ರದ. ಈ 7 ಸಮುದ್ರ ಎಲ್ಲ ಶರೀರದಾಗೆ ಅದ. ಈ ಏನು ಹೊರಗೆ ಏನೇನದ ಅದೆಲ್ಲ ಶರೀರದಾಗೆ ಅದ. ಅದ್ರ ಸಲಕ್ಕೆ ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ. ಅದ್ರ ಸಲ ದೇವ್ರು ನಮ್ಮ ಹತ್ತಿರನೇನ. ಸುಮ್ಮನೆ ಹೋಗೋದು, ಎಲ್ಲರೂ ಮಜ್ಜಿದ ಕಾಣೋದು, ಗಲ್ಲ ಬಡ್ಕೊಂಬೋದು, ಹಿಂಗೆಲ್ಲ ಹುಚ್ಚು ಮಾಡೋಕೆ ಹೋಗ್ಬೇಡ್ರಿ. ಏನಂದ್ರಿ ನೀವೆಲ್ಲ ನೀವು ಎಲ್ಲ ಅವರೆಲ್ಲ ಭಾಳ ಹುಷಾರಿರ್ಬೇಡ್ರಿ. ಇಲ್ಲಿ ಯಾರು ಹಂಗೆ ಮಾಡಲ್ಲ, ಅದ್ರ ಬರೆಗಾಲಿ ನಡೆಯೋದು. ನಿಮ್ಮಲ್ಲಿ ಯಾರು ಮಾಡ್ತಾರಿಲ್ಲ ಗೊತ್ತಿಲ್ಲ, ಅದು ನಮ್ಮ ಕಡೆ ಎಲ್ಲ ಭಾಳ ಜನ ಹೋಯ್ತಾರೆ. ನೀವೆಲ್ಲ ಏನಿಲ್ಲ, ದೇವ್ರ ಮೇಲೆ ಭಕ್ತಿ ಶ್ರದ್ಧೆ ನಿಷ್ಠೆ ಇಟ್ರಿ ಅಂದ್ರೆ ದೇವ್ರು ನಿಮ್ಮ ಹತ್ತಿರನೇ. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ ಅಂತ ದೇವ್ರು ನಮ್ಮ ಹತ್ತಿರನೇ ಇದ್ದಾನೆ. ದೇವ್ರು ನಮ್ಮ ಹತ್ತಿರನೇ ಎಲ್ಲಿದ್ದಾನೆ, ಹ್ಯಾಂಗಿದ್ದಾನಪ್ಪ. ಅವು ದೇವ್ರೇನು ಕರ್ರಗನ, ಊಚನನ, ಗುಜ್ಜನನ, ಕೆಂಪುಗರನ, ಕರ್ರಗನ, ನಡಾನ, ಹಣ ಎಲ್ಲ ಏನು ನಂಬಲ್ಲಿ ಹಣ ಅಂತಲ್ಲದೆ ಹಣರ ಎಲ್ಲಿ ನಡ ಇದ್ದಿರ್ಬೇಕಪ್ಪ. ಒಬ್ಬ ರಾಜನಂತ ದೇವರು ಎಲ್ಲಿದ್ದಾನೆ, ಯಾವ ಕಡೆ ಮುಖ ಮಾಡಿದ್ದಾನೆ, ಏನು ಕೆಲಸ ಮಾಡ್ತಾನೆ, ಈ 3 ಪ್ರಶ್ನೆ ಹೇಳಂತ ಈ ಪಿ ಎ ಅಂತ ಇರ್ತಾರಲ್ಲ, ಹಂಗೆ ರಾಜರ ಬಳಿ ಒಬ್ಬರು ಏನದ ಪಂಡಿತರು ಇರ್ತಾರೆ. ಅವ ಏನು ಬರೀತಾನೆ ಒಂದೇ ಅಕ್ಷರ ಹಾಕ್ತಾರೆ, ಸಿದ್ದರಾಮಪ್ಪ ಕಪ್ಲಾಪುರ ಅಂತ ಇರ್ತದ್ರಿ ಅವ್ನಿಗೆ, ಒಟ್ಟು ಹುಷಾರಿರ್ತಾನ. ಹಾಗೆ ಇರೋಂದ್ರೆ ಏನಂದ್ರೆ ಅಂಥ ಒಬ್ಬ ಪಂಡಿತ ಇದ್ದ. ಆ ಪಂಡಿತಿಗೆ ಏನಂದ್ರೆ 7 ದಿನದ ಹೇಳಬೇಕು, 7 ದಿನದ ಹೇಳಲ್ಲ ಹೋದ ನಿನಗೆ ತೆಗೆದು ಹಾಕದ ಅಂತ ಹೇಳ್ದಮ್ಮ ರಾಜ. ಅವನ ಬಳಿ ಇದ್ದಂಥ ಪಂಡಿತ ಏನಂತ ಹೇಳ್ದ, ಪರಮಾತ್ಮ ಎಲ್ಲಿದ್ದಾನೆ, ಯಾವ ಕಡೆ ಮುಖ ಮಾಡಿದ್ದಾನೆ, ಏನು ಕೆಲಸ ಮಾಡ್ತಾನೆ.
ಹಿಂಗೆ ಹೇಳಿದ್ರೆ ಏನಂದ್ರೆ ಅವ ಹೇಳ್ದಿಂದ ಹೇಳ್ಬೇಕಂತಂದ್ರೆ ಆ ಪಂಡಿತನ ಮನೆಗೆ ಒಬ್ಬ ಕಸ ಹೊಡೆಯೋಯ್ದಂತೆ. ಕಸ ಹೊಡೆಯೋಯ್ತಾರೆ, ಯಾಕ್ರಿ ಪಂಡಿತರು ಏನು ಹುಡುಕ್ಲತ್ತೀರಿ ಅಂತ ಕೇಳಿದ್ರು. ಇಲ್ರಿ ನಮ್ಮ ರಾಜರು ಏನಂದ್ರೆ ಇಂಥ ಮಾತು ಹೇಳ್ಯಾರ, 3 ಮಾತು ಹೇಳ್ಯಾರ, ಒಂದು ವೇಳೆ ಹೇಳಿದ್ರಿ ಸಲೋತಿದ್ದು ನಿಂಗೆ ನೌಕರಿದಿಂದ ತೆಗೆಯೋದಾಕ್ಯದ ಅಂದ್ರೆ ಅವ ಕಸ ಹೊಡೆಯವನ್ನ ಇದಿಟ್ಟು ಮಾತೇನು ರೀ ನಾ ಹೇಳ್ತಾ ಹೊಟ್ಯಾಗ ಹೈರಾಣ ಆಗ್ಲತ್ತೀರಿ, ಹೊಸ ಪುಸ್ತಕ ಹುಡುಕ್ಲತ್ತೀರಿ ಅಂದವ. ಎಲ್ಲ ಹುಚ್ಚ ನಾ ಈಟು ಓದಿದವಿದ್ದ ನಂಗೆ ತಿಳಿಯೋದು ನಿಂಗೆ ಹ್ಯಾಂಗೆ ತಿಳಿದ? ಇಲ್ಲ ನೀವೇನು ಚಿಂತೆ ಮಾಡಿಬಿಡ್ರಿ ನಾ ಹೇಳ್ತಾ ಅಂದವ. ಯಾರು? ಈ ಪಂಡಿತನ ಮನೆ ಕಸ ಹೊಡ್ಯ. ಅವ್ರು ರಾಜ ಹೋಗಿ ಸಿಂಹಾಸನ ಮೇಲೆ ಕುಂತಂಥ ಸಂದರ್ಭದಲ್ಲಿ 7 ದಿನ ಆಗಿದ್ದೀವಿ ಬಂದ. ಬರೋಣ ಏನಂದ್ರೆ ಯಾಕಪ್ಪ ನೀ ಬಂದಿದ್ದಿ ಮತ್ತು ನಿಮ್ಮ ಪಂಡಿತರು ಬಂದಿರಿ. ಇಲ್ಲರಿ ಇದು ಸಣ್ಣ ಮಾತದ, ಸಣ್ಣ ಪ್ರಶ್ನೆ ಅದ, ಇದಿಟ್ಟೆ ಮಾತಿಗೆ ಏನಂದ್ರೆ ನಮ್ಮ ಪಂಡಿತರಿಗೆ ಯಾಕೆ ಕಳಿಸ್ಲಿ ಅಂತ ತಿಳ್ಕೊಂಡು ಅವ್ರ ಮನೆಗೆ ನಾ ಕಸ ಹೊಡೆದಿದ್ದೆ, ನಾ ಬಂದಿದ್ದೆ ಅಂದವ. ಅವ ರಾಜ ಅಂದ, ಯಾವಾಗ ಪಂಡಿತನ ಮನೆ ಕಸ ಹೊಡೆಯೋನು ಈಡು ಶಾಣೆ ಅನ್ನಂದ್ರೆ ಪಂಡಿತ ಈಡು ಶಾಣೆ ಇದ್ದಿರ್ಬೇಕಂದವ. ಅವನಿಗಾರ ತಿಳಿಯಲ್ಲ ಹೊಂಟಿತ್ರಿ. ಏನು ಕೇಳಿರಿ ಅಂತ ಕೇಳ್ದವ ಕಸ ಹೊಡ್ಯಾವ. ಅಂದ್ರೆ ಪರಮಾತ್ಮ ಎಲ್ಲಿದ್ದಾನೆ, ಯಾವ ಕಡೆ ಮುಖ ಮಾಡಿದ್ದಾನೆ, ಏನು ಕೆಲಸ ಮಾಡ್ತಾನೆ ಈ 3. ಮತ್ತು ಈ 3 ಪ್ರಶ್ನೆ ನಾ ಹೇಳ್ತಾರೆ ಅಂತ ನಮ್ಮ ಪಂಡಿತರಿಗೆ ಯಾತಕ್ಕೆ ಬರಲಿ ಅಂತ ನಾ ಮನೆಗೆ. ಅಂದ್ರೆ ಅವ ಏನಂದ, ನೋಡ್ರಿ ರಾಜರೇ, ಹೇಳೋರು ಮ್ಯಾಲೆ ಕೂಡ್ಬೇಕಾಯ್ತದ, ಕೇಳೋರು ಕೆಳಗೆ ಕೂಡ್ಬೇಕಾಯ್ತದ ಅಂದ. ಅವ ಅಂದ, ರಾಜ ಹುಷಾರಿದ್ರಿ ಮತ್ತು ಈ ಪ್ರಶ್ನೆ ಕೇಳಬೇಕಲ್ರಿ. ಆಯ್ತಪ್ಪ ಅಂದ. ರಾಜ ಬಂದು ಕೆಳಗೆ ಕುಂತ, ಇವ ಹೋಗಿ ಮ್ಯಾಲೆ ಕುಂತ್ರಿ. ಇಲ್ರಿ ರಾಜ ಸಿಂಹಾಸನ ಮೇಲೆ ಕುಂತವ. ಆ ಭೀಮಣ್ಣ ಕಂಡ ದೇವರ ಜರ್ಸಿ ಕುಂತ್ರೆ ಅವ್ನು ಕುರ್ಜಿ ಮೇಲೆ ಹೋಗಿ ಕುಂತಿದ್ದು ನೋಡ್ರಿ, ಯಾವ ನಿಮ್ಮ ಜ್ಞಾಪಕನಿಲ್ಲ. ಹಂಗೆ ಏನೋ ತಡ ಮಾಡಿ ಬಂದ್ರೆ ಕುಂತಂತೀವಿ. ಅದ್ರ ಸಲಕ ಇವ ಹೋಗಿ ಏನಂದ್ರೆ ಮ್ಯಾಲೆ ಕುಂತ. ಕುಂತಿಲ್ಗೆ ತಡ ಅಂದ್ರೆ, ರಾಜರೇ ತರಿಸ್ರಿ ಒಂದು ಗಿಲಾಸ್ ಹಾಲು ಅಂದವ. ಒಂದು ಗಿಲಾಸ್ ಹಾಲು ತಂದ್ರೆ ಇಟ್ಟರು. ಇಡ್ತಿಲ್ಗೆ ಇದ್ರಾಗ ತುಪ್ಪ ಅದಾನೆ ಇಲ್ಲ ಅಂತ ಕೇಳ್ದವ. ತುಪ್ಪ ಅದ ರೀ ಅಂದ. ಅದು ತೋರ್ಸು ಅಂದವ. ತೋರ್ಸ್ಲಾಗ ಬರಲ್ರಿ ಅಂದವ. ಅಂದ್ರೆ ಮತ್ತು ಏನಂದ, ದೇವ್ರು ಹೆಂಗನ ಎಲ್ಲಿ ಹನ ಅಂತ ಕೇಳಿದ್ನಲ್ಲ, ಹೆಂಗನ ಹಾಲಿನಾಗ ತುಪ್ಪ ಇದ್ದಂಗನ. ದೇವ್ರು ಹನನ ಇಲ್ರಿ, ಹನ ರೀ ಅಂದ. ಮತ್ತು ದೇವ್ರು ಯಾವ ಕಡೆ ಮುಖ ಮಾಡ್ಯಾನ ಅಂತ ಕೇಳಿದ್ನಲ್ಲ, ತರ್ಸರು ಒಂದು ಓಂಬತ್ತಿ ಅಂದವ. ಓಂಬತ್ತಿ ತಂದು ಹಿಂಗೆ ಇಟ್ಟರು. ಇದ್ರ ತಿರುಗಿದ್ರ ಸುತ್ತಮುತ್ತ ಅಂದವ. ಇದ್ರ ಸುತ್ತಮುತ್ತ ತಿರುಗಿದ್ರೆ ಇದ್ರ ಮುಖ ಯಾವ ಕಡೆ ಅದ ಅಂತ ಕೇಳ್ದ. ಇದ್ರ ಮುಖ ಎಲ್ಲ ಕಡೆ ಅದ ರೀ ಅಂದವ. ಅಂದ್ರೆ ದೇವ್ರು ಎಲ್ಲ ಕಡೆ ಹನನ ಇಲ್ರಿ ಅಂದ. ಹನ ರೀ. ಮತ್ತು ಪರಮಾತ್ಮ ಏನು ಕೆಲಸ ಮಾಡ್ತಾನೆ ಅಂತ ಕೇಳಿದ್ನಲ್ಲ 3ನೇ ಪ್ರಶ್ನೆ. ಪರಮಾತ್ಮ ಏನು ಮಾಡ್ತಾನಂದ್ರೆ ಮ್ಯಾಲೆ ಕುಂತವನಿಗೆ ಕೆಳಗೆ ಕೂಡಿಸ್ತಾನೆ, ಕೆಳಗೆ ಕುಂತವನಿಗೆ ಮ್ಯಾಲೆ ಕೂಡಿಸ್ತಾನೆ. ಈ ಕೆಲಸ ಮಾಡ್ತಾನೆ. ಒಂದು ಥೋಡೆ ನೀರು ಕೊಡ್ಸ್ರಿ. ನನಗೆ ಜರ ಹಾರ್ಟ್ ಆಪ್ರೇಷನ್ ಆಗ್ಯದ, ಅದು ಜರ ತೋಲ್ ಮಾತಾಡೋಣ ಇದಾಗಿದೆ. ನನಗೆ ಜನ ನಗಿಸ್ಕೋತ ಮಾತಾಡಿದ್ರೆ ಆಡಿದಂಗೆ ಆಯ್ತು ರೀ. ನಂಗೆ ಸುಮ್ಮನೆ ಹಿಂಗೆ ನೀವು ವಚನ ಬಿಡಿಸಿ ಹೇಳಿದ್ರೆ ಹೇಳಿದಂಗೆ ಆಗಲ್ಲ. ಹೀಗಾಗಿ ಏನಂದ್ರೆ ಮತ್ತು ವಚನ ಇಲ್ದೇ ಹೇಳೋರು ನೀವು. ಮತ್ತು ಅದು ಬಿಟ್ಟಿದೆ ಅಂದ್ರಿಗಿನ ಮತ್ತು ನೀವು ವಚನಗಳು ಇಲ್ಲದೆ ನೀವು ಏನಾರ ಇದ್ರೆ ಭೀ ವಚನ ಬಿಟ್ಟಾರ ಅಂತ ಹೇಳಿ ತಿಳ್ಕೊಬೇಡ. ಮತ್ತು ವಚನ ಇಲ್ಲದೆ ನೀವು ಏನು ಬೇಡ, ಸುಮ್ಮನೆ ನಿಮ್ಮ ಹಿಂದೆ ಇದು ಡೈರೆಕ್ಟ್ ಕನೆಕ್ಷನ್ ಕೊಟ್ಟಂಗೆ ರೀ. ಮೀಟರ್ ಇರ್ತದಲ್ಲ, ಮೀಟರ್ ಇದ್ರೆ ರೀಡಿಂಗ್ ತೋರಿಸ್ತದೆ. ಇದು ಹಾಗಿಲ್ಲ ರೀ, ಇದು ಡೈರೆಕ್ಟ್ ಕನೆಕ್ಷನ್ ಆಗಿಂದಾಗೆ ನೇರವಾಗಿ ಬಂದುಬಿಡೋದು. ಅದ್ರ ಸಲಕ ಈ ರೀತಿಯಾಗಿ ನಮಗೆಲ್ಲ ನಮ್ಮ ಸ್ವಾಮೀಜಿಯವ್ರು ಬರ್ತಾರೆ. ಎಲ್ಲಿ ಪ್ರೋಗ್ರಾಮ್ ಇತ್ತು ಅಲ್ಲೆಲ್ಲ ಕಡೆ ಬರ್ತಾರೆ, ಅಲ್ಲೆಲ್ಲ ಸನ್ಮಾನ ಮಾಡ್ತಾರೆ. ನಿಮ್ಮ ಜೈರಾಬಾದ್ ಅವರು ಈಗ ಅವರು ಒಬ್ಬರಿಗೆ ಮಾಡಿದ್ರೆ ನಿಮ್ಮ ಜೈರಾಬಾದವ್ರಿಗೆ ಮಂದಿಗೆ ಮಾಡಿದಂಗೆ ರೀ. ಹಾಗೆ ಎಲ್ಲ ಕಡೆ ಬರ್ತಾರೆ. ನಿಮ್ಮ ಜೈರಾಬಾದ್ ಒಂದು ಇದು ನೋಡಿದ್ರೆ ಭಕ್ತಿ ಶ್ರದ್ಧೆ ನಿಷ್ಠೆ ಎಲ್ಲ ನೋಡಿದರೆ ನಂಗಂತೂ ಭಾಳ ನಿಮ್ಮ ಮುಖ ಕನ್ನಡಿ ಅಂದ್ರೆ ಎಲ್ಲರೂ ಹೊರಗೆ ಗಾಡಿ ಕನ್ನಡಿ, ನಿಮ್ಮ ಮುಖನೇ ಕನ್ನಡಿ ಇದ್ದಂಗೆ ರೀ. ನೀವೇನು ತಕ್ಲೀಫ್ದಾಗಿದ್ರಿ, ನಿಮ್ಮ ಕಣ್ಣು ಹೇಳ್ತದೆ ರೀ. ನೀವೇನು ಕಷ್ಟದಾಗಿದ್ರಿ, ನೀವೇನು ತಕ್ಲೀಫ್ದಾಗಿದ್ರಿ, ನಿಮ್ಮ ಮುಖ ನೋಡಿದ ತಕ್ಷಣವೇ ಗೊತ್ತಾಯ್ತದೆ. ಹಂಗೆ ನೀವೆಲ್ಲ ಹಸಿರುಮುಖವಾಗಿ ಭಾಳ ಶಾಂತತೆಯಿಂದ ಒಳ್ಳೆ ರೀತಿಯಿಂದ ಕುಂತು ಪ್ರವಚನ ಕೇಳ್ತಾಯಿದ್ರಿ. ಅದ್ರ ಸಲುವಾಗಿ ಈಗ ನನ್ನನ್ನು ಸಿದ್ದರಾಮಪ್ಪ ಕಪ್ಲಾಪುರ ಬಂದು ಚಲೋ ಹೇಳ್ತಾರಂತ ಏನು ನೀವು ಒಂದು ಇಟ್ಕೊಂಡು ನಮ್ಮ ಪ್ರಭಾಕರ್ ಬರೀ ಮತ್ತೊಂದು ಸಲ ಬಂದ್ರಿ, ಭಾಳ ನಗಿಸಿ ಮಾಡ್ತೀನಿ. ನಂಗೆ ನಗಿಸ್ಲಾರ್ದೇ ಮಾತಾಡೋಕ್ಕೆ ಬರಲ್ರಿ, ಯಾಕೋ ಅನಿಸಿದ್ದೇನೆ. ಈಗ ಹೀಗೆ ಏನದ ಅತ್ತಿ ಸೊಸೆ ಇಬ್ಬರು ಏನದು ಈಗ ಹೆಂಗೆ ನಿಂಬಲ್ಲಿ ಪ್ರವಚನ ಇಟ್ಕೊಂಡ್ರೆ ಹಂಗೆ ಪ್ರವಚನ ಇಟ್ಕೊಂಡ್ರಿ ಅಂತ ಇಬ್ಬರು ಅತ್ತಿ ಸೊಸೆ ಏನದು ಪ್ರವಚನ ಕೇಳೋಕೆ ಬಂದಿರಂತ. ಕೇಳೋಕೆ ಬಂದಾಗ ಭಾಳ ಜನ ಎಲ್ಲ ಹಿಂದೆ ಕೂಡ್ತಾರೆ. ನೀವೆಲ್ಲರೂ ಮುಂದೆ ಕುಂತೀರಿ, ಪಾಪ ನೀವು ಯಾರು ಹಿಂದೆ ಕುಂತಿನ, ಅದು ಭಾಳ ಜನ ಹಿಂದೆ ಮುಂದೆ ಹಿಂದಕ್ಕದ ಕೂಡ್ತಾರೆ. ನನಗತಿ ನಿಂತು ಪ್ರವಚನ ಹೇಳ್ಯಾರ ಏನಾದ್ರು ಜರ ಮುಂದ್ಕತೆ ಬರ್ರಿ ಅಂದರು. ಮುಂದ್ಕತೆ ಬರ್ರಿ ಅಂದ್ರೆ ಅತ್ತಿ ಹಿಂಗೆ ಬಂದು ಮುಂದ್ಕತೆ ಹಿಂಗೆ ಕೂಡೋಟಿಗೆ ಸಸಿ ಬಿಡ್ದಾಗ ಝಮ್ಕನಿ ಹಾಸ್ಕೊಳತ್ತಳಂತ್ರಿ. ಮತ್ತು ಮುಂದ್ಕತೆ ಬರ್ರಿ ಮತ್ತು ಝಮ್ಕನಿ ಹಾಸ್ಕೊಳ, ಮತ್ತು ಜರ ಮುಂದ್ಕತೆ ಮತ್ತು ಝಮ್ಕನಿ, ಮತ್ತು ಮುಂದ್ಕತೆ ಬರೋಣ ಮತ್ತು ಝಮ್ಕನಿ. ಆ ಸ್ವಾಮಿ ಅಂದರು, ನಾ 12ನೇ ಶತಮಾನದಾಗೆ ಸಸಿ ಭಕ್ತಿ ಅತ್ತಿ ಮೇಲೆ ಅದ ಅಂತ ತಿಳ್ಕೊಂಡಿದ್ದಾನ. ಅತ್ತಿ ಮೇಲೆ ಈಡು ಭಕ್ತಿ ಅದ ಅಂದ್ರೆ ಸಸಿದು ಏಟು ಭಕ್ತಿ ಇದ್ದಿರ್ಬೇಕೆ ನಿಂದು ಅಂತ ಸ್ವಾಮೀಜಿ ಕೇಳಿದ್ರು. ಸಸಿಗೆ ಆ ಸಸಿ ಏನು ಹೇಳಿದಳು, ಯಪ್ಪ ನಾ ಏನದಂದ್ರೆ ಅತ್ತಿಗೆ ಮೇಲೆ ಬುಡ್ದಾಗ ಝಮ್ಕನಿ ಹಾಸ್ಲತ್ತಿನ, ಅತ್ತಿ ಕಡೆನ ಹಾಸ್ಲತ್ತಿಲ್ಲ.
ಅತ್ತಿ ಮೇಲೆ ಉಟ್ಕೊಂಡಿನ ಸೀರೆ ನಂದದ ಮಾಸ್ತದ ಅಂತೇಳಿ ನಾವು ಇರಂದ್ರಿ. ಹಂಗೆ ಇವತ್ತೇನಂದ್ರೆ ಇಂಥ ಸ್ವಾರ್ಥ ಜಗತ್ತಿನಲ್ಲಿ ನಾವು ಒಳ್ಳೆಯರಾಗಿ ಬದುಕಬೇಕಾಯ್ತಂದ್ರೆ ಬಸವಾದಿ ಶರಣರ ವಚನಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ನಿಮ್ಗೆ ಏನೇ ಸಮಸ್ಯೆ ಇರಲಿ, ಏನೇ ಪ್ರಾಬ್ಲಮ್ಸ್ ಇರಲಿ, ಎಲ್ಲ ವಚನಗಳ ಮುಖಾಂತರವಾಗಿ ಸಿಗ್ತದೆ. ಅದ್ರ ಸಲುವಾಗಿ ಏನಂದ್ರೆ ಯಾರೋ ಒಬ್ಬ ಇವ್ರು ಹೇಳಿದ್ರಲ್ಲ ನಮ್ಮ ಶರಣರು ಭಾಳ ಹಿಂಗೆಲ್ಲ ಹೇಳ್ತಾರೆ. ಪ್ರತಿಯೊಬ್ಬರು ಎಂಥ ಪ್ರಸಂಗ ಬಂದರೂ ಸಹಿತ ನಾವು ಸಾಯೋ ಟೈಮ್ನೊಳಗೆ ಲಿಂಗ ಕೊಳ್ಳಕ್ಕೆ ಹಾಕಿನೇ ನಮಗೆ ಮಣ್ಣು ಮಾಡ್ತಾರೆ. ನಾವು ಏನೋ ಲಿಂಗ ಕಟ್ಟಿನೇ ನಮಗೇನಂದ್ರೆ ಹಾಲು ಕುಡಿಸ್ತಾರೆ. ಅದಕ್ಕೆ ತಾವು ದಯಮಾಡಿ ಎಂಥ ಪ್ರಸಂಗ ಬಂದರೂ ಈ ಲಿಂಗ ಮಾತ್ರ ಬಿಟ್ಟಿರಬಾರ್ದು. ನೋಡ್ರಿ, ಒಂದೊಂದು ಕಿಲೋ ಮೊಬೈಲವ ಒಂದು ಜರ ಬಿಟ್ಟು ಕಲಿಯೋರಿ ಹಂಗೆ ಕೊಳ್ಳಾಗ ಹಾಕೊಂಡಿರ್ತಾವೆ. ಮತ್ತು ಈ ಕೊಳ್ಳಾಗೆ ಬಂದವ್ರು ಎಲ್ಲ ಏನಂದ್ರಿ ಆ ಲಿಂಗ ಹೋಗಿಬಿಟ್ಟು ಯಾರು ಊಟಕ್ಕೆ ಹಾಕಿ ಹಾಕ್ತಾರೆ, ಯಾರು ಕಾರ್ಬನ್ ಗಿಡಗೆ ಹಾಕ್ತಾರೆ. ಅಂದ್ರೆ ನೀವು ಎಲ್ಲರ ಕೊಳ್ಳಾಗ ಲಿಂಗವ. ಅದು ನಮ್ಮ ಕಡೆ ಎಲ್ಲ ಭಾಳ ಜನ ಎಲ್ಲ ಇದ್ರಾಗ ಇಕ್ತಾರೆ, ಹರ್ಸಿನ ಕಾಲೇಜ್ ಹೋಗಿ ಹಾಕ್ತಾರೆ, ಗೂಟು ಲಿಂಗ ಆಯ್ತಾರೆ ಅಂತಾರೆ. ಅದ್ರ ಸಲ ನಿಂಬಲ್ಲಿ ಎಲ್ಲರ ಕೊಳ್ಳಾಗ ಲಿಂಗವ. ಹಂಗೆ ಏನಂದ್ರೆ ಒಬ್ಬ ಮಮ್ಮ ಸತ್ತು ಹೋಗಿದಂತ್ರಿ. ಆ ಮಮ್ಮ ಸತ್ತು ಹೋದ್ರೆ ಏನದ ಅಂತಂದ್ರೆ ಈ ಸೊಸಿ ನಾಂದೇಡ್ದಾಗ ಇದ್ದಳು ಅಂತಕಿ. ನಾಂದೇಡ್ದಾಗ ಇದ್ರೆ ಏನಂದ್ರೆ ಹಿರಿಯ ಸೊಸಿ ಅಳ ಮತ್ತು ಜರ ಬರ್ಲಕ್ಕೆ ಲೇಟ್ ಆಯ್ತದ. ಅವ್ನಿಗೆ ಕುತ್ತಿಗೆ ತನ ಮಣ್ಣು ಹಾಕಿರಂತಾನೆ. ಕುತ್ತಿಗೆ ತನ ಮಣ್ಣು ಹಾಕಿದ್ರೆ ಆಕಿ ಓಡ್ಕೋತ ಬಂದಳಂತ್ರಿ. ಬರ್ಬೇಕಾದ್ರೆ ಧಾಡ್ ಅಂತ ಕುಣೆಗೆ ಚಿಡ್ದಳಂತಕಿ. ಕುಣೆಗೆ ಚಿಡ್ದ್ರೆ ಅಂದ್ರಂತ ಅವರೆಲ್ಲ ನೆಗಣ್ದಾರೆಲ್ಲ ಅಂದ್ರೆ, ಏ ಅಕ್ಕ ನಿಂದು ಏಟು ಭಕ್ತಿ ಇದೇನೆ ಅಕ್ಕ, ಮಮ್ಮನ ಮೇಲೆ ಏಟು ಓಡ್ಕೋತ ಬರ್ಬೇಕಾದ್ರೆ ಅವಳ ಕುಣೆಗೆ ಚಿಡ್ದು ನಿಂದು ಏಟು ಭಕ್ತಿ ಅದ, ನಿನ್ನ ಮಮ್ಮನ ಮೇಲೆ ಏಟು ಭಕ್ತಿ ಅದ ಅಂತ ಕೇಳಿದ್ರಂತ. ಆವಾಗ ಸಸಿ ಹೇಳ್ದಂತ, ನಿಮ್ಮ ಬಾಯಾಗ ಮಣ್ಣು ಹೊಯ್ಲಿ, ನಮ್ಮ ಮಮ್ಮನ ಕಡೆಯಿಂದ ಚಿಡ್ದಿಲ್ಲ, ಮಮ್ಮನ ಬಾಯ್ದಾಗ ಎರಡು ಬಂಗಾರ ಹಲ್ಲಿದ್ದು ಉಚ್ಕೊಂಬ ಕಡೆ ನಾ ಚಿಡ್ದಿನಿ ಅಂದ್ರೆ. ಇದ್ರ ಸಲುವಾಗಿ ನಮ್ಮ ಜೊತೆ ಬರೋದು ಏನೂ ಇಲ್ಲ. ಎಂಥವ್ರು ಇದ್ದರು, ಎಷ್ಟು ಒಳ್ಳೆಯವ್ರು ಇದ್ದರು ಮಾತ್ರ ನಮ್ಮ ಜೊತೆ ಬರ್ತದೆ. ಅದರ ಸಲುವಾಗಿ ಪ್ರತಿಯೊಬ್ಬರು ಯಾವಾಗಲೂ ನಿಮ್ಗೇನೇ ಈಗ ಒಂದು ನಿಮಗೆ ಒಂದು ಮನೆ ಬಗ್ಗೆ ಈಗೊಂದು ನಮ್ಮ ಅಶೋಕ್ ಅವರು ಮಲ್ಲಿಕಾರ್ಜುನ ತಾಂಬಳೆ ಅವರಿಗೆ ಇಂಥ ಕರೆಸಿರಿ ಅಂತ ಹೇಳ್ರಿ. ಅಲ್ಲಿ ಹೋಗಿ ಏನು ಭೀ ಹೇಳೋದಿಲ್ಲ ರೀ, ನಿಮ್ಮ ಮನೆ ಬಗ್ಗೆನೇ ಹೇಳಬೇಕವ, ಬೇರೆದೇನು ಹೇಳೋದಿಲ್ಲ. ಮನೆ ಒಳಗೆ ಮನೆ ಒಡೆಯನು ಇದ್ದಾನೋ ಇಲ್ಲ ವಚನದ ಅದು ಮನೆ ಅಂತ ಶಬ್ದ ಬರಬೇಕು. ಸುಮ್ಮನೆ ಏನಾರ ಹೇಳ್ತಂತಿಲ್ಲ, ಒಂದು ಗಂಟೆ ಇಕ್ಬೇಕು, ಅವ್ನಿಗೆ ಒಂದು ಟೈಮ್ ಕೊಡ್ಬೇಕು. ಈ ವಚನ ಏನು ಹೇಳ್ತೋ ಅಟ್ಟೆ ಹೇಳು, ಈ ವಚನಕ್ಕೆ ಬಿಟ್ಟು ಹೋಗಿದೆ ಅಂತ ಗಂಟೆ ಹೊಡಿಬೇಕು, ಕ್ಯಾನ್ಸಲ್. ಒಂದು ತಾಸು ಟೈಮ್ ಕೊಟ್ಟು ಒಬ್ಬ ಮುಂಚೆಂದು ಹೇಳೋದು. ಸುಮ್ಮನೆ ನಾವು ಗಡ್ಡ ಕಾಯ್ಕೊಂಡು ರುಮಾಲು ಹಾಕ್ಕೊಂಡು ಕಾವಿ ಹಾಕ್ಕೊಂಡು ಬಂದುಬಿಟ್ಟು ತೊಗೊರಪ್ಪ. ಇಲ್ಲಿ ಮನ್ಯಾಗ ದುನಿಯಾದ ಗಾಂಡು ತಿಪ್ಪಲ್ ಮಾಡಿ ಇಟ್ಟು ಹೈರಾಣಾಗಿ ಸುಳ್ಳ ಸೊಗಡ ಹೇಳ್ತಂದ್ರೆ ಒಂದಿನ ಕಾಲಿಗೆ ಸಣ್ಣ ನೀವು ಸಣ್ಣ ಮಾಡ್ತೀರಿ. ಆದರೆ ಅವ ಉದಾಗಿ ಸಣ್ಣ ಮಾಡೋಕೆ ಸುಮ್ಮನೆ ಎಲ್ಲರೂ ಕಲ್ಲು ಕಾಣಿದ್ರೆ ಸಣ್ಣ ಮಾಡೋದೆ. ಹಿಂಗೆಲ್ಲ ಹುಚ್ಚುಚ್ಚೇನು ಮಾಡ್ತಿರಲ್ಲ, ಆ ರೀತಿ ಮಾಡಬಾರ್ದು. ಅದ್ರ ಸಲುವಾಗಿ ತಾವೆಲ್ಲರೂ ಏನಂದ್ರೆ ನಮ್ಮ ಜೊತೆ ಬರ್ತಕ್ಕಂಥದ್ದು ಏನಪ್ಪ, ಎಷ್ಟು ಒಳ್ಳೆಯವರಿದ್ದರು, ಹ್ಯಾಂಗಿದ್ರು ಎಂಬುದು ಮಾತ್ರ ನಮ್ಮ ಜೊತೆ ಬರ್ತದೆ. ನಮ್ಮ ಮನೆ ಬಗ್ಗೆ ಹೇಳ್ತೇನೆ ಮತ್ತು ಬಿಟ್ಟಿದಂದ್ರಿಗಿನ ಮನೆ ಬಗ್ಗೆನೇ ಸತ್ಯದ ಮನೆಯಲ್ಲಿ ಶಿವನಿರ್ಪನ್ನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನ್ನ. ಎಲ್ಲಿ ಸತ್ಯದ, ನ್ಯಾಯದ, ನೀತಿಯದ, ದಯಾದ, ಪ್ರೀತಿಯದ, ಕರುಣೆಯದ, ವಾತ್ಸಲ್ಯದ ಅಲ್ಲಿ ಮಾತ್ರ ದೇವ್ರನಪ್ಪ. ಎಲ್ಲಿ ಇಲ್ಲ ಸದ್ವಿನಯವೇ. ಇಲ್ಲಿ ಹಂಗೆ ನೋಡ್ರಿ ವಚನ ಹೆಂಗಂತಾರೆ, ಸದ್ವಿನಯವೇ ಸದಾಶಿವನಲ್ಲ. ವಚನದಲ್ಲಿ ನಾಮಾಮೃತ ತುಂಬಿ ನೋಡ್ರಿ. ನೀವು ಹಾಲು ಕೊಂಡ್ರೆ ಗಂಟೆ ಬಾದ್ರೆ ಹಸು ಹೋಯ್ತಾವ, ಅಮೃತ ಕೊಂಡ್ರೆ ಹಸುನೇ ಆಗಲ್ಲ ಅಂತ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ಕೀರ್ತಿ ತುಂಬಿ, ನಿಮ್ಮ ಚರಣ ಕಮಲದೊಳಗೆ ಆನು ತುಂಬಿ ಅಂತ ಹೇಳಿ. ಅದು ತುಂಬಿ ಅಂದ್ರೆ ಏನೇನು ತುಂಬಿ ನಮ್ಮ ಕಣ್ಣಾಗ ಹೊರಗಿಂದ ತುಂಬ್ಯದ್ರಿ. ಯಾರ ಹೆಣ್ಮಗಳು ಹೊಂಟ್ರ ನಿಮ್ಮ ಕಡೆ ಯಾರು ಹಂಗಿಲ್ಲ. ಆದ್ರೆ ಇಂಥವು ಹೊರಗಿಂದ ತುಂಬ. ನಾವೇನಂತ ತಿಳ್ಕೊ, ನಾನು ಹೆಣ್ತಿಯವ್ರು ಸುಂದರ ಜಗತ್ತದ ಯಾರು ಇಲ್ಲ ಅಂತ ತುಂಬಬೇಕಲ್ಲ ಕಣ್ಣಾಗ. ನಿಂಬಲ್ಲಿ ತುಂಬ್ಯದು ಬಿಡ್ರಿ, ಅಮ್ಮದು ಬೇರೆ. ಕಣ್ಣಾಗ ಏನು ತುಂಬಬೇಕು? ಕಂಗಳ ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳ ತುಂಬಿದ ಬಳಿಕ ಕೇಳಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ, ಮಹಾಂತ ಕೂಡಲ ಸಂಗಮ ದೇವ ಅಂತ ಬಸವಣ್ಣರು ಹೇಳಿದರೆ. ನಮ್ಮ ಕಣ್ಣಾಗ ಕಿವಿದಾಗ ಯಾವಾಗಲೂ ನಾವೇನು ಮಾಡ್ತೇವೆ, ನಮ್ಮ ಕಿವಿದಾಗ ಏನು ತುಂಬಬೇಕು? ಎಲ್ಲ ಶರಣರ ಸಂತರ ಮಹಾತ್ಮರ ನುಡಿಮುತ್ತುಗಳನ್ನು ಕೇಳಬೇಕು. ಅದ್ರ ಮನೆಗೆ ಯಾರ ಗಂಡ ಹೆಂಡತಿ ಮಾತಾಡಿದ್ರೆ ಗಾಡಿ ಕಿವಿ ಹಚ್ಕೊಳ್ತೇವೆ. ನೀವು ಯಾರು ಹಂಗೆ ಕೇಳಲ್ಲ. ಆದರೆ ಕಿವಿದಾಗ ಏನು ತುಂಬಬೇಕಪ್ಪ ಅಂದ್ರೆ ಶರಣರ ಸಂತರ ನುಡಿಮುತ್ತುಗಳನ್ನು ಕೊಂಡಾಗ ದೇವರ ನಾಮಸ್ಮರಣೆಯನ್ನು ತುಂಬಬೇಕು ಅನ್ನುವಂಥ ಮಾತನ್ನು ಬಸವಾದಿ ಶರಣರು ಹೇಳಿದರೆ. ಸಂತ ತುಕಾರಾಮ್ ಮಹಾರಾಜರಿ ಒಬ್ಬ ಮನುಷ್ಯ ಒಂದು ಪುಸ್ತಕ ತಂದು ಕೊಟ್ಟಾನ. ಯಪ್ಪ ಈ ಪುಸ್ತಕ ಚಂದದ ಓದ್ರಿ ಅಂತ. ಅವಾಗ ಸಂತ ತುಕಾರಾಮ್ ಮಹಾರಾಜ್ ಹೇಳಿದ್ರಂತ, ನನ್ನ ಕಣ್ಣಾಗ, ನನ್ನ ಕಿವಿದಾಗ, ನಂದು ರೋಮಿನಾಗೆಲ್ಲ ಪಾಂಡುರಂಗ ವಿಠಲ್ ತುಂಬ್ಯಾನೋ ಯಪ್ಪ, ಇದು ಒಳಗೆ ಜಾಗ ಇಲ್ಲ, ನಿನ್ನ ಪುಸ್ತಕ ನೀವು ವಾಪಸ್ ಒಯ್ಯಂದ್ರಿ. ಹಂಗೆ ನಮಗೇನಾಗಬೇಕು, ನೀವು ಪರೀಕ್ಷೆ ಮಾಡಿ ನೋಡ್ರಿ. ನಾ ಸುಳ್ಳಾಡ್ದಾನೆ ನೀವು ಇವತ್ತೇ ನೋಡ್ರಿ. ನೀವು ಸುಮ್ಮನೆ ಓಂ ನಮ ಶಿವ ಅನ್ಕೋತ ನೀವು ಮನೆ ಮಕ್ಕೋರಿ. ಹಿಂಗೆ ಓಂ ನಮ ಶಿವ ಅಂತ ಅಂಬಟ್ಟಿಗೆ ಆಕಳು ಕಟ್ಕೊಂಡು ಅಂತ ಏನು ಬರ್ತದೆ. ಓಂ ನಮ ಶಿವ ಅಂತ ಅಂದ್ಕೊಂಡೆ ಮಗ ಬಂದನೇ ಎಲ್ಲೋ ಅಂದ್ಕೊಳ್ತಾರೆ. ಅಂದರೆ ನೀವು ಪರೀಕ್ಷೆ ಮಾಡಿ ನೋಡ್ರಿ, ಇದು ಖರೆ ಅದನ ಏನಿಲ್ಲ. ನೀವು ಏಟು ಬಿ ತಿಪ್ಪಲ್ ಮಾಡಿರಿ, ಫರ್ಣ ಅಶೋಕರು ರೂಪಾಯಿ ಕೊಡೋದು. ಇದು ಏಟು ಬಿ ತಿಪ್ಪಲ್ ಮಾಡಿರಿ ಇಲ್ಲಿ ತಂದು ಇಕ್ಕರ ಅಂದೇವು. ಅವನ ಅಪ್ಪ
ನಿಂದ್ರಲ್ದೇ ರೀ ಅಲ್ಲಿ ಏನದನೋ ಅದ್ರಾಗ ಹಂಗೆ ನೀವು ತಿಳಿದ್ರೆ ಅನ್ರಿ ತಿಳಿಲಾರ್ದ್ರ ಅನ್ರಿ ನೀವು ಯಾವಾಗಲೂ ಸದಾ ದೇವ್ರ ನಾಮಸ್ಮರಣೆ ಮಾಡಿದ್ರಿ ಅಂದ್ರೆ ಎನ್ನ ಮನದಲ್ಲಿ ಮತ್ತೊಂದು ಅರಿದೇನಯ್ಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎನಗಿದೆ ಮಂತ್ರ ಎನಗಿದೆ ತಂತ್ರ ಎನಗಿದೆ ಜಪ ಎನಗಿದೆ ತಪ ಎನಗಿದೆ ಸರ್ವ ಸಿದ್ಧಿ ಸಾಧನವಯ್ಯ ಅಂತ ಬಸವಣ್ಣವ್ರು ಹೇಳಿದ್ರೆ ಅದಕ್ಕೆ ಹಿಂದಕ್ಕೆ ಸಾಧು ಸಂತರು ಋಷಿಮುನಿಗಳು ತಪಸ್ವಿಗಳು ಅವ್ರ ಮೇಲೆ ಏನಿತ್ತು ರೀ ಮೈ ಮೇಲೆ ಅಂಗಿ ಇದ್ದಿಲ್ಲ ಬಟ್ಟೆ ಇದ್ದಿಲ್ಲ ಏನಿದ್ದಿಲ್ಲ ಅವ್ರು ಏನು ಅಂದಿನ ಐತಿತ್ತು ರೀ ಏನು ಅಂದಿ ಹೋಗೋ ಮಗ ನಂಗೆ ಒಳ್ಳೇದಾಯ್ತು ಹೋಗೋ ಖಲಾಸ್ ಅವ್ರದ್ದು ಏನಾಗಿತ್ತು ರೀ ಅಂದ್ರೆ ಶ್ವಾಸ ಎಳ್ಕೊಂಬಂದು ಬಿಡೋದೇನ ಓಂ ನಮಃ ಶಿವ ಕುಂತರು ಬಯಲು ಅದಕ್ಕೆ ಅಲ್ಲಮ್ಮಪ್ಪರು ಬಯಲನೆ ಬಿತ್ತಿ ಬಯಲನೆ ಬೆಳೆದು ಬಯಲು ಬಯಲಾದರಯ್ಯ ಅಂತ ಅವ್ರು ಬಯಲು ಸ್ವರೂಪ ಇದ್ದಂಗೆ ರೀ ಹೆಣ್ಣಿದ್ರು ಈಗ ನಿಮ್ಗೆ ಇದು ತಿಳಿದು ಸಣ್ಣ ಕೂಸಿಗೆ ಹೆಣ್ಮಗಳ ಅರ್ಬಿ ಉಡ್ಸ್ಕೊತಿರ್ ಭೀ ಉಟ್ಕೋತದ ಗಂಡಸರ ಅರ್ಬಿ ಉಡ್ಸಿರ್ ಭೀ ಉಟ್ಕೋತದ ಇದು ಗಂಡಸರದ ಹೆಣ್ಮಗಳದಂತ ಏನೋ ಬಲ್ರಿ ಈ ಶರಣ ಸಂತ ಆದವ ಏನಿದೆ ಬಯಲು ಸ್ವರೂಪ ಇದೆ ಹೆಣ್ಣಿರಲಿ ಗಂಡಿರಲಿ ಎಲ್ಲರಿಗೆ ದೇವ್ರ ಸ್ವರೂಪ ಕಾಣಬೇಕು ಅನ್ನುವಂಥ ಮಾತನ್ನು ಬಸವಾದಿ ಶರಣರು ಹೇಳಿದರೆ ಅದಕ್ಕೆ ನಿಮಗೆಲ್ಲ ಈಗ ಯಾರೊಬ್ಬ ನಮ್ಮದೆಲ್ಲ ಹಣಿ ಟೈಮ್ ಐತೇನು ನೋಡ್ರಿ ಯಾಕೆ ನಿಮ್ಮದೆಲ್ಲ ನಿಮ್ಮದು ಟೈಮು ನಿಮ್ಮದು ಶಿಸ್ತು ಇದು ಭಾಳ ಖುಷಿ ಕೊಟ್ಟದ್ದು ನಾನು ಅಂದ್ರೆ ಏನು ಇಂಥ ಟೈಮಿಗೆ ಸ್ಟಾರ್ಟ್ ಮಾಡ್ತೇವೆ ಇಂಥ ಟೈಮಿಗೆ ಬಿಡ್ತೇವೆ ನೀವೆಲ್ಲ ಇನ್ನೂ 10 ನಿಮಿಷ ಕಮ್ಮಿ ಇರ್ಲಾಕ ಬಿಟ್ಟಿರಿ ಮತ್ತು 10 ನಿಮಿಷ ಮುಂದೆ ಒಯ್ದಿರಿ ಇದೆಲ್ಲ ಏನೇನೋ ಹೇಳಿದ್ರು ಅದ್ರ ಸಲಕ್ಕೆ ಬರೋ ಟೈಮ್ನಾಗ ಒಂದು ಟ್ರೈನ್ದಾಗ ಬರೋ ಟೈಮ್ನಾಗ ಏನಾಗಿತ್ತು ರೀ ಅಂದರೆ ಒಬ್ಬ ಹೆಣ್ಮಗಳು ಏನಂದ್ರೆ ಒಂದು ಸಂದುಕ್ ಇಲ್ಲಿ ಮ್ಯಾಲೆ ಇಟ್ಟೇನಂದ್ರೆ ಸ್ಟೇಷನ್ ಬರ್ತಿಲ್ಕೆ ತಡ ಇಳಿದು ಹೋದೊಳಗೆ ಸಂದಕ್ಕೆ ಇಕ್ತಿಲ್ಲ ಆ ಇಳಿದು ಹೋಗೋ ಟೈಮ್ನೊಳಗೆ ಏನಂದ್ರೆ ಇಬ್ಬರು ನೋಡಿದ್ರದು ಸಂದಕ್ಕೆ ಬಿಟ್ಟು ಹೋಗಿ ಆ ಸಂದಕ್ಕೆ ಬಿಟ್ಟು ಹೋಗ್ಯಾಳ ಅಂತೇಳಿ ತಿಳ್ಕೊಂಡು ಅವ್ರು ಅಂದರು ಸಂದಕ್ಕೆ ನಂದದ ಅಂತ ಇಬ್ಬರು ಆ ಸಂದಕ್ಕೆ ರೀ ಸಂದಕ್ಕೆ ಇದೆ ನಂದದ ಅಂತ ಒಬ್ಬಲತ್ತ ನಂದದ ಅಂತ ಇಬ್ಬರು ಒಬ್ರಿಗೊಬ್ರು ಜಗಳ ಮಾಡಿದ್ರೆ ಪೊಲೀಸ್ ಬಂದ್ರು ರೀ ಪೊಲೀಸ್ ಬಂದು ಸಂದಕ್ಕೆ ಯಾರದ ಅಂತ ಕೇಳಿದ ಸಂದಕ್ಕೆ ನಂದದ ಅಂದವ ಸಂದಕ್ಕೆ ಏನದಪ್ಪ ಅಂತ ಕೇಳ್ದವ ಪೊಲೀಸ್ ಸಂದಕ್ಕೆ ಏನದ ಇಂಥ ಟಾವೆಲ್ ಅದ ಇಂಥದ್ದೇನು ಧೋತ್ರ ಅದಾವೆ ಏನೇನು ಹೇಳ್ದ ಮತ್ತೊಬ್ಬ ಕೇಳ್ದ ಬ್ಯಾಟ್ರಿ ಅದ ಪೆನ್ ಅದ ಕಾಪಿ ಅದ ಅಂತ ಮಾತಾಡ ಹಿಂಗೆಲ್ಲ ಒಬ್ರಿಗೆ ಆ ಸಂದಕ್ಕೆ ಇಲ್ಲ ಅವ್ರದ್ದು ಅದ್ರ ಸಂದಕ್ಕೆ ಅದಲ್ಲದ್ರ ನಂದು ಅದಲ್ಲದ್ರ ತೊಗೋಬೇಕಂತ ಹೇಳ್ರಿ ಬಿಟ್ಟು ಹೋಗ್ಯಾಳಲ್ಲ ಅದ್ರ ಸಲಕ್ಕೆ ಹಿಂಗೆ ಅಂಬದ್ರಾಗ ಅವ ಏನು ಮಾಡ್ದ ಪೊಲೀಸ್ ಏನು ಮಾಡ್ದ ಒಂದು 10 ಅಡಿ ತೊಗೊಂಡು ಸಂದಕ್ಕೆ ಕಿಲಿ ಹೊಡೆದೈತಿ ಕಿಲಿ ಹೊಡೆದಿರ್ಲಿಕ್ಕಿದ್ರೊಳಗೆ ಒಳಗೆ ಒಂದು ಹೆಣ ಇತ್ತು ಆವಾಗ ಅಂದ್ರೆ ನಾ ಇದು ನಂದ ಇನ್ನೊಂದು ಮೊದಲು ನಂದು ಏನದ ನಂದದ ಹಂಗೇನಾಗ್ಯದ ಅಂದರೆ ನಮ್ಮ ಜೀವನ ಎಲ್ಲ ಈ ರೀತಿ ಆಗ್ಯದ ನಾವೆಲ್ಲ ಭಾಳ ನಿಮ್ಗೆ ಇದಾಗಿರ್ಬೋದು ಸಮಯ ನೋಡಿರಿ ಮತ್ತು ಯಾವಾಗ ಬೇಕು ಕರೀರಿ ನನಗೇನೇನಂದ್ರೆ ಟೈಮ್ ಕೊಡಬೇಕು ಅದು ಮಾಡಬೇಕು ಅಂತೇನಿಲ್ಲ ಖಾಲಿ ಮೈಕ್ ಕೊಟ್ಟರೆ ಸಾಕು ನನಗೇನಂದ್ರೆ ನಮ್ಮ ಬಳಿ ಏನು ಕೊರತೆ ಆಗ್ಯದ್ರಿ ಅಂದರೆ ಅವರೇ ಎಲ್ಲ ಬರೀ ಹಿಂಗೆ ಇಲ್ಲ ದೊಡ್ಡ ಸ್ವಾಮಿಯರ ಮಠಾಧೀಶರಿಗೆ ಕರೆಸ್ಬೇಕು ಅವರಿಗೆ ಮಾತಾಡೋಕ್ಕೂ ಕೂಡ ಅವರಿಗೆ ಹಿಂಗೆ ಮಾಡಿದೆ ಅದ್ರ ಸಲುವಾಗಿ ನಿಮ್ಮಲ್ಲಿ ಯಾರು ದುನಿಯಾದ MA PhD ಓದಿದ್ರು ಅಂಥವ್ರಿಗೆ ಯಾರು ಆಯ್ಕೆ ಮಾಡಿ ಅವ್ರಿಗೆ ಒಂದು 30 ಅಡಿ ನೀನು ಯಾವ ಊರಿಗೆ ಹೋಗಿ ಅವ್ರು ಕೊಳ್ಳ ಲಿಂಗ ಅದನ್ನೆಲ್ಲ ವಿಭೂತಿ ಹಚ್ಕೋತಾರೆ ಏನಿಲ್ಲ ಹಿಂಗೆ ಅವ್ರಿಗೆ ಕೂಡಿಸ್ಕೊಂಡು ಏನೋ ಎಡಗೈ ಯಾಕೆ ಕೆಳಗೆ ಹಿಡಿಬೇಕು ಬಲಗೈ ಯಾಕೆ ಮೇಲೆ ಹಿಡಿಬೇಕು ಕಣ್ಣೇ ಯಾಕೆ ಮುಚ್ಚಬೇಕು ಅದ್ರ ಸಲಕ್ಕೆ ಮುಚ್ಚಬೇಕು ಇದೇ ನಡೆ ಯಾಕೆ ಹಿಡಿಬೇಕು ಯಾಕೆ ಹಿಂಗೆ ಕುಂತ್ರೆ ಬರಲ್ಲ ಏನು ಹಿಂಗೆ ಕುಂತ್ರೆ ಬರಲ್ಲ ಹಿಂಗೆ ಕುಂತ್ರೆ ಬರಲ್ಲ ಹೀಗೆಲ್ಲ ಹಲವಾರು ವಿಷಯಗಳು ಇಲ್ಲೇ ಹಿಡಿ ಎಡಗೈ ಕೆಳಗೆ ಬಲಗೈ ಮೇಲೆ ಯಾಕೆ ಹಿಡಿ ಅಂದರು ಎಡಗೈದೇ ಈ ಲಿಂಗ ಯಾಕೆ ಕೊಟ್ಟರು ಅಂದ್ರೆ ಈಗ ಏನಾರು ಕಿರಾಣಿ ದುಕಾನಕ್ಕೆ ಸಾಮಾನು ತರಲಕ್ಕೆ ಬಂದು ಎಡಗೈ ಚಾಚ್ ಬೇಡ ಬಲಗೈ ಚಾಚ್ ಅಂದ್ರೆ ಇದಕ್ಕೆ ಕನಿಷ್ಠ ಅಲ್ಲತ್ತೇವೆ ಇದಕ್ಕೆ ಶ್ರೇಷ್ಠ ಅಲ್ಲತ್ತೇವೆ ಅದ್ರ ಸಲಕ್ಕೆ ನಮ್ಮ ಅಪ್ಪ ಬಸವಣ್ಣ ಏನು ಮಾಡ್ದ ಯಾವುದು ಕನಿಷ್ಠ ಅದಲ್ಲ ಅದಕ್ಕೆ ಶ್ರೇಷ್ಠತೆ ಕೊಟ್ಟು ಈ ಎಡಗೈದೇ ಲಿಂಗ ಕೊಟ್ಟು ಪೂಜೆ ಮಾಡೋಂಥ ಅವಕಾಶನ ಕೊಡ್ತೀವಿ ಈಟೆಲ್ಲ ಕತೆ ಹೇಳತ್ತೀವಿ ಇನ್ನು ಹೆಣ್ಮಗಳು ಕನಿಷ್ಠ ಅಂತ ಇನ್ನು ಹೆಣ್ಮಗಳು ಎಡಕ್ಕೆ ಕೂಡ್ಸ್ಲತ್ತವ ಗಂಡು ಮನ್ಸರಿಗೆ ಬಲಕೆ ಕೂಡ್ಸ್ಲತ್ತ ಎಡಕ್ಕೆ ಕೂಡಿದ್ರಿ ಹೆಣ್ತೀನಿ ಹೇಳ ಬಾಲ ಕೂಡಿದ್ರಿ ಯಾನ್ ಪರ್ಕ್ ಬೀಳೋದದ ರೀ ಒಂದು ಇಲ್ಲಿ ಕೂಡಬೇಡಿ ಅಂದ್ರೆ ಇನ್ನೂ ಎಲ್ಲಿ ಚೇಂಜಸ್ ಆಗ್ಯದ್ರಿ ಆಗ್ಯದೇನು ಅದ್ರ ಸರಿಯಾಗಿ ಬಸವಣ್ಣವ್ರ ತತ್ವ ಹಿಂಗದ ಪ್ಯೂವರ್ ಅದ ಇದು ಇದರ ಎಲ್ಲ ಆಡಂಬರಿ ನಿಮಗೆ ಈ ನಮ್ಮವರೆಲ್ಲ ನೀವು 1000 ಪತ್ರಿ ಏರಿದ್ರಿ ಅಂದ್ರೆ ನಿಮ್ಗೆ ಮುಂದೇನೋ ಇಂಥ ಪ್ರಾಪ್ತಿ ಆಯಿತು ಅಂದ್ರೆ ಬರಾಬರಿ ಗಿಡ ತಪ್ಪಲು ಓಸೆಲ್ಲ ಕಡ್ಕೊಳ್ತಂದು ಏರ್ಸಲ್ಲ ನೀವು ಯಾರು ಏರ್ಸಲ್ಲ ನೀ ಏನದ ಇಲ್ಲಿ 1,00,000 ದೀಪ ಹಚ್ಚು ಅಂದ್ರೆ ಬರಾಬರಿ ಹಚ್ತೀರಿ ಅಂತೇಳ್ರಿ ನಿಮ್ಗೆ ಹಿಂಗಾಯ್ತು ಮತ್ತು ತಪ್ಪರಾಗಿ ಬಿದ್ದೇನೋ ಈಗ ಯಾರೋ ಒಬ್ಬ ಜ್ಯೋತಿಷ್ಯ ತೋರಿಸ್ಕೊಳಕ್ಕೆ ಹೋಗಿದಂತ್ರಿ ಜ್ಯೋತಿಷ್ಯ ತೋರಿಸ್ಕೊಳಕ್ಕೆ ಹೋದ್ರೆ ಎಲ್ಲ ಹೇಳ್ತಾನೆ ಅಂತೇಳಿ ತೋರಿಸ್ಕೊಳಕ್ಕೆ ಹೋಗೋಣ ಯಾವ ಜ್ಯೋತಿಷ್ಯ ನೋಡ್ತಾನಲ್ಲ ಅವನ ಮಗಳಿಗೆ ಎತ್ಕೊಂಡೋಗ್ಯಾನ ಅವನಿಗೆ ಕೊನೆ ಇಲ್ಲ ಅಂದರೆ ಇಂಥವೆಲ್ಲ ಏನು ತಾಯಂದ್ರೆ ಜರ ಕಠೋರ ಈಗ ಕೂಸು ಮಣ್ಣು ತಿಂತದ ತಾಯಿ ಹೊಡಿತಾಳೆ ಯಾಕೆ ಹೊಡಿತಾಳೆ ಹೊಟ್ಟೆಗೆ ಜಂತ ಐತವೆ ಹೊಟ್ಟೆ ಚಟ್ಗೆ ಐತವೆ ಕಾಲು ಕಟ್ಟಿಗೆ ಐತವೆ ಅದ್ರ ಸೆಲೆಗೆ ಏನದ ಅಂತ ಹೊಡಿತಾಳೆ ಮಗ ತಾಯಿ ಹೊಡಿತಾಳಂದ್ರೆ ತಾಯಿದು ಕೂಸು ಸಾಯಿಲಿ ಅಂತ ಹೊಡ್ಯಾಳು ಅದ್ರ ಸೆಲೆಗೆ ಹಂಗೆ ನಾನು ನಿಮ್ಗೆ ಜರ ಕಠೋರವಾಗಿ ಏನಾರು ಹೇಳಿರ್ಬೋದು ಹೇಳಿದ್ರು ಚಿಂತೆ ಇಲ್ಲ ಬಸವಾದಿ ಶರಣರು ವಚನ ಸಾಹಿತ್ಯ ಹೆಂಗೆ ಅದರಿಂದ ಇನ್ನು ಲಾಸ್ಟ್ ಇದು ಅಂತ ಹೇಳಿ ನಿಮ್ಮದೆಲ್ಲ ಟೈಮ್ ಆಗ್ಯದ ನೀವೆಲ್ಲ ಸಮಯಕ್ಕೆ ಮಹತ್ವ ಕೊಡ್ತೀರಿ ಈಗ ಇಬ್ಬರು ಹೆಣ್ಮಗಳಿದ್ರು ಒಂದು ಕೂಸು ಏನದಂತಂದ್ರೆ ಒಬ್ಬ ಹೆಣ್ಮಗಳಿಗೆ ಕೂಸು ಇದ್ದಿಲ್ಲ ಆಕೆ ಕೂಸು ಹಡ್ದಿಲ್ಲ ಒಬ್ಬಾಕೆ ಏನಂದ್ರೆ ಕೂಸು ಹಡ್ದಳು ಕೂಸು ಹಡ್ದಿನ ಕೂಸಿಗೆ ಏನಂದ್ರೆ ಯಾರು ಹಡ್ದಿರಲ್ಲ ಆ ಹಡ್ದಿನ ಕೂಸಿಗೆ ಎತ್ಕೊಂಡು ಹೋದಳು ಆಯ್ತು
ಎತ್ಕೊಂಡು ಹೊಯ್ತಿರ್ಕೆ ತಡ ಆ ಕೂಸಿಗೆ ಈ ನಂದದ ಕೂಸು ಅಂತ ಈಕಿ ಹೊಡ್ಕೊಳ್ಳೋದು ಎದಿಗೆ ನಂದದ ಕೂಸು ಅಂತ ಈಕಿ ಇಬ್ಬರು ಜಗಳ ಎದಿ ಬಡ್ಕೊಂಡು ಅಳೋದ್ರಾಗ ಒಬ್ಬ ಜಜ್ಜರ ಬಲ್ಲಿ ಹೋಯ್ತದು ಜಡ್ಜ್ ಹೊಂದ ಬಲ್ಲಿ ಹೋಯ್ತಿಲ್ಲ ಕೂಸು ಯಾರ್ದಮ್ಮ ಅಂತ ಕೇಳ್ದ ಕೂಸು ನಂದದಳು ಯಾರು ಹಡ್ದಿಲ್ಲಲ್ಲ ಅಕ್ಕಿ ಫಡಿ ಬುರ್ಬುರ್ ಪೂಚಿನವ್ರು ಹೊಡ್ಕೊತೊಂಡ್ರು ಚಪ್ಕೊತೊಂಡು ಹಂಗೆ ಹೊಡ್ಕೊಳತ್ತಳು ಭಾರಿ ಹೊಡ್ಕೊಳತ್ತಳು ಆಮೇಲೆ ಜಡ್ಜ್ ಇದ್ರಿ ಭಾಳ ನಮ್ಮ ಹುಷಾರು ನಿಮ್ಗತಿ ಹುಷಾರಿದ್ರೆ ಅವಂದ ಜಡ್ಜ್ ಏನಂದ ಒಂದು ತಲ್ವಾರ್ ತೊಗೊಂಡು ಈ ಕೂಸಿಗೆ ಒಂದ್ರಾಗ 2 ತುಕಡಿ ಮಾಡ್ದ ಮತ್ತು ನಿನಗೆ ಅರ್ಧ ಕೊಡ್ತಾ ಅಂದ ಅವು ಯಾರು ನೋವು ತಿಂದು ಹಡ್ದಿರಲ್ಲ ಅಕ್ಕಿ ಅಂದಳು ಸಾಹೇಬ್ರೆ ನಿಮ್ಮ ಕೈ ಜೋಡಿಸಿ ಕಾಲು ಬೀಳ್ತಾ ಅದ್ರ ಕೂಸು ನಂದಾಗಿರೋದ ಆಕಿಂದಾಗೆ ಇರಲ್ಯಾಕ ಅದು ಕೂಸಿಗೆ ಮಾತ್ರ 1-2 ತುಕಡಿ ಮಾಡಬೇಡ್ರಿ ಅಂದಳು ಅವಾಗ ಜಡ್ಜ್ ಅಂದ ಕೂಸು ಆಕಿಂದಲ್ಲ ಇದು ಕೂಸು ಇಕ್ಕಿಂದದ ಅಂದ ಹಂಗೆ ವಚನ ಸಾಹಿತ್ಯ ಹೆಂಗದಂದ್ರೆ ತಾಯಿ ಕರುಳು ಇದ್ದಂಗದ ಅದ್ರ ಸಲುವಾಗಿ ಇದ್ರ ಮೇಲೆ ಶ್ರದ್ಧಾ ನಿಷ್ಠೆ ಭಕ್ತಿ ಇಟ್ಟರಿಂದ ನಿಮ್ಗೇನು ಬೇಕು ಅದೆಲ್ಲ ಪ್ರಾಪ್ತಿ ಆಯ್ತದೆ ಮತ್ತು ದೇವ್ರ ಧ್ಯಾನ ಯಾಕೆ ಮಾಡಿ ಮತ್ತು ಹಿಂಗೆ ನೋಡಿರಿ ನೆನ್ಪು ಬರ್ಲಿಕ್ಕೆ ಶುರು ಮಾಡ್ತಾವೆ ನಂದು ಅದೇ ಒಂದು ಡಿಫೆಕ್ಟ್ ಅದ ನಾ ಸಾಕು ಮಾಡ್ಬೇಕಂತ ರೀ ಮತ್ತೊಂದು ನೆನ್ಪು ಬರ್ತದೆ ಸಾಕು ಮಾಡ್ಬೇಕಂತ ನಾ ಈಗ ಕಟ್ ಮಾಡ್ತಾಯಿನೋ ಅಂತ ಅಮ್ಮ ಮಟ್ಟಿಗೆ ಸಡನ್ಲಿ ಬಂದ್ಬಿಡ್ತದೆ ಅದು ಏನದನೋ ನಂದು ಒಂದು ಇದನ್ನೇ ನಂದೇ ವೀಕ್ ಪಾಯಿಂಟ್ ಅದ ಅದ್ರ ಸಲಕ್ಕೆ ನಂಗೆ ಎಲ್ಲ ಮಾತಾಡೋಕ್ಕೆ ಕೊಡಲು ಇಲ್ಲಿ ದೊಡ್ಡ ಸನ್ಮಾನ ಮಾಡಿದ್ರು ಏನೋ ಭಾಳ ಭಾರಿ ದೊಡ್ಡ ಶಾಣೆ ಯಾರ ಅಂತ ತಿಳ್ಕೊಂಡು ಪ್ರಶಸ್ತಿ ಪತ್ರಗಳು ಕೊಡ್ಲಿರ್ತಾನೆ ಹುಚ್ಚಾಯ್ತು ನೀವು ನಮ್ಮ ಸ್ವಾಮೀಜಿ ಎಲ್ಲ ನೋಡ್ರಿ ಎಲ್ಲ ತಲೆ ಕರ್ನಾಟಕದ ಸ್ವಾಮಿಗಳು ಹೊಸ ಸ್ವಾಮಿ ಸನ್ಮಾನ ಮಾಡಿದ್ರು ಎಲ್ಲ ಮುಖ್ಯಮಂತ್ರಿ ಮಾಡಿದ್ರು ರಾಷ್ಟ್ರಪತಿ ಮಾಡಿದ್ರು ಎಲ್ಲ ಒಬ್ಬ ರಾಷ್ಟ್ರಪತಿ ಮಾಡಿದ್ರು ಅವ್ನೆಲ್ಲ ಕಟೌಟ್ ಹಾಕ್ತಾರೆ ಅವ್ನು ಬಾಜಾ ಬಾರ್ಸ್ತಾರೆ ಒಬ್ಬ ದೊಡ್ಡ ಮನುಷ್ಯ ಆಟೋಮೆಟಿಕ್ ಆಯ್ತು ನಾನು ಬಾಜಾ ಬಾರಿಸೋ ಭೀ ಇಲ್ಲ ಕಟೌಟ್ ಹಾಕೋ ಭೀ ಇಲ್ಲ ನಾ ದೊಡ್ಡ ಮನುಷ್ಯ ಏನಾಗ್ಬೇಕು ರೀ ನಾ ಅದ್ರ ಸಲಕ್ಕೆ ನಮ್ದೆಲ್ಲ ಹಣಿಮರ ಆಗ್ಯದ ಭಾಳ ಎಲ್ಲ ನನಗೆಲ್ಲ ಏನು ಗೌರವ ಎಲ್ಲ ಕೊಡ್ಬೇಕು ಸಿಗೋದು ಇನ್ನು ಲಾಸ್ಟ್ ಇದು ಅಂತ ಹೇಳ್ಬೋದು ಸರ್ ದೇವ್ರ ಧ್ಯಾನ ಯಾಕೆ ಮಾಡಬೇಕು ಎದ್ರ ಸಲಕ್ಕೆ ಮಾಡಬೇಕು ಮಾಡೋದ್ರಿಂದ ಏನು ಲಾಭ ಅದು ಯಾಕೆ ಮಾಡಬೇಕಪ್ಪ ಏನು ಅಡಸೋದೇನು ಯಾಕೆ ಮಾಡಬೇಕು ಅವ ಏನು ನಮ್ಗೆ ರೊಕ್ಕ ಕೊಟ್ಟಾನ ರೂಪಾಯಿ ಕೊಟ್ಟಾನ ಮನುಷ್ಯಂದು ಕೂದಲು ಉದ್ದಾದ್ರೆ ಕಟ್ ಮಾಡ್ತೇವೆ ಮನುಷ್ಯಂದು ಉಗುರು ಉದ್ದಾದ ಅಂದ್ರೆ ಕಟ್ ಮಾಡ್ತೇವೆ ತಪ್ಪರಾಗ ಬಿದ್ದು ಕೂದಲು ಬೆಳೆದಂಗೆ ಉಗುರು ಬೆಳೆದಂಗೆ ಮೂಗು ಬೆಳೀತಿತ್ತು ಅಂದ್ರೆ ಆನೆ ಸೊಂಟಲ್ ಗತಿ ಆಯ್ತಿತ್ತು ಇದು ಏಟು ಇಕ್ಬೇಕು ಅಟ್ಟೇಟನ್ರಿ ತಪ್ಪರಾಗ ಬಿದ್ದು ಕೂದಲು ಬೆಳೆದಂಗೆ ಉಗುರು ಬೆಳೆದಂಗೆ ಕಿವಿ ಬೆಳೆದಂಗೆ ಮರಗತಿ ಆಯ್ತಿದ್ವು ಹಿಂಗೆ ಆನೆ ಮರಗತಿ ಈ ಕಿವಿ ಏಟು ಇಕ್ಬೇಕು ಅಟ್ಟೇಟು ತಪ್ಪರಾಗಿ ಬಿದ್ದು ಕೂದಲು ಬೆಳೆದಂಗೆ ಉಗುರು ಬೆಳೆದಂಗೆ ಹಲ್ಲು ಬೆಳೆದ್ರೆ ಆನೆ ಹಲ್ಲಿನ ಗತಿ ಆಯ್ತಿದ್ವು ಇವ ಏನು ತಯಾರು ಮಾಡ್ಯಾನ ಇಂಜಿನಿಯರ್ ಈ ತಯಾರು ಮಾಡಿರ್ತಕ್ಕಂಥ ಇಂಜಿನಿಯರಿನ ಬಗ್ಗೆ ಲಕ್ಷ್ಯ ಇರಲಿ ನಮ್ಮನ್ನು ಒಳ್ಳೆ ರೀತಿಯಿಂದ ನಮ್ಮನ್ನು ಕಾಪಾಡಪ್ಪ ಒಳ್ಳೆ ರೀತಿಯಿಂದ ಇಕ್ಕಂತಿದ್ದಳು ಮುಂಜಾನೆ ಎದ್ದ ತಕ್ಷಣ ಹಾವು ಸೈತಂತ ನಮ್ಮ ಕರೆ ತಲೆಯರಿಗೆ ಭೇಟಿ ಮಾಡಿಸ್ಬಿಡೋಯಪ್ಪ ಅಂತ ಹೇಳ್ಬಿಡ್ತಂತ ಹಂಗೆ ನೀವು ಎದ್ದ ತಕ್ಷಣ ಅತ್ತಲಿ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವುಡನ್ನು ಮಾಡಿರಿ ಸಯ್ಯ ಕೂಡಲ ಸಂಗಮ ದೇವ ಅಂಥೇಳಿ ಪ್ರಾರ್ಥನೆ ಮಾಡಿ ಆರಾಮ್ ಮಾಡೋ ಟೈಮ್ನಾಗ ನಿಂದೆ ಜಿಮ್ಮೆದಾರಿ ಅಪ್ಪ ಅಂತ ತಿಳ್ಕೊಂಡು ಆರಾಮ್ ಮಾಡಿ ಎದ್ದ ತಕ್ಷಣ ಎಡಗೈ ಕೆಳಗಿಡು ಬಲಗೈ ಮೇಲೆ ಹಿಡಿದು ಕಣ್ಣು ಮುಚ್ಚಿ ದೇವ್ರ ಧ್ಯಾನ ಮಾಡಿ ಹೊತ್ತು ಮುಣಸ್ತನ ಅದನ್ನು ನಿಮ್ಮನ್ನು ರಕ್ಷಣೆ ಮಾಡ್ತದೆ ಅದನ್ನು ನಿಮ್ಮನ್ನು ಕಾಪಾಡ್ತದೆ ಅದನ್ನು ನಿಮ್ಮನ್ನು ಉಳಿಸ್ತದೆ ನಿಮ್ಮನ್ನು ಬದುಕಿಸ್ತದೆ ಅದಕ್ಕೆ ತಪ್ಪಲಾರ್ದೇ ನಮ್ಮವರೆಲ್ಲ ಹಣಿ ಮೇಲೆ ವಿಭೂತಿ ನೋಡಿರಿ ಒಬ್ಬೊಬ್ಬರು ಏನೋ ಅರಿಶಿಣ ಬಿ ಹಚ್ಕೋತಾರೆ ಕಂಬಿ ಹಚ್ಕೋತಾರೆ ಅವ್ರೇರೇ ಮೈ ತುಂಬ ಯಾನ್ ಭೂತೇರು ಇದ್ದಂಗೆ ಅಂದ್ರೆ ನೀವು ಇವ್ರೇನು ಭೂತೇರನ ಏನು ಇವ್ರೇನು ಅಂಬಾಬಾಯಿ ಭಕ್ತರನ ಏನು ಲಿಂಗಾಯತರನ ಇವ್ರು ಯಾರು ಹರ ಮತ್ತು ಪತನೇ ಇರೋದು ಅಂದರೆ ಅದ್ರ ಸಲುವಾಗಿ ನೀವೆಲ್ಲ ಒಳ್ಳೆ ಸಾತ್ವಿಕ ಜೀವನ ಏನು ನಡೆಸ್ತೀರಿ ನಿಮ್ಮಲ್ಲಿ ಒಳ್ಳೆ ಭಾವನೆದ ನಾ ಜಾಸ್ತಿ ಮಾತಾಡೋದು ರೂಢಿ ಅದ ಅದ್ರ ಸಲುವಾಗಿ ಭಾಳ ಶಾಂತ ರೀತಿಯಿಂದ ಸಮಾಧಾನ ಮತ್ತು ನಿಮ್ಗೆ ಇರ್ಲಿಕ್ಕೆ 45 ನಿಮಿಷ ಇರ್ತದೆ ಇದು ಶರೀರ ಅಡೆ ಸುಮ್ಮನೆ ಹಿಂಗೆ ಹೇಳ್ಕೊದ್ರಿ ಇನ್ನೊಬ್ಬ ಗಂಟೆ ಬೇಕು ಕೂಡ್ತೀರಿ ಖರೆ ಸುಮ್ಮನೆ ಶರೀರ ಕೂಡ್ತೀರಿ ಮನಸ್ಸಲ್ಲಿ ಎಲ್ಲಿ ಹೋಯ್ತು ಅವರೇರಿ ಈ ಮನುಷ್ಯನ ಸಂಪತ್ತು ಎಸ ಮನವೆಂಬ ಮರ್ಕಟನು ತನುವೆಂಬ ವರಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆಗಾರಿ ವಿಷಯಗಳೆಂಬ ಫಲವ ಗ್ರಹಿಸಿ ಭವದತ್ತ ಮುಖವಾಗಿ ಹೋಗುತ್ತಿದ್ದೆ ನೋಡ ಈ ಮನವೆಂಬ ಮರ್ಕಟನು ನಿಮ್ಮ ನೆನೆವೆಂಬ ಪಾಶದಲ್ಲಿ ಕಟ್ಟಿ ಉಳ್ಳಿ ಕೊಯ್ಯಾಳಯ್ಯ ಅಖಂಡೇಶ್ವರ ಅಂತ ಷಣ್ಮುಖ ಶಿವಗಳು ಹೇಳಿದ್ರೆ ಒಂದು ಈ ಆಕಳಿಗೆ ಎಲ್ಲರೂ ಯಾರ್ದಾರು ಹೊಲ್ದಾಗ ಈಚೆ ಹೊಲ್ದಾಗ ಕಬ್ಬಿರ್ತದೆ ಈಚೆ ಹೊಲ್ದಾಗ ಬೈಲಿರ್ತದೆ ಅದಕ್ಕೊಂದು ಗೂಟ ಹೊಡೆದು ಹಗ್ಗ ಕಟ್ತಾನೆ ಅದು ಏಟು ಮೇದ್ರೆ ಇದ್ರಾಗೆ ಮೇಯ್ಬೇಕು ಈಗ ಹೊಲ್ದಾಗ ಬರಲ್ರಿ ಹಂಗೆ ನಿಮ್ಮ ನೆನವೆಂಬ ಪಾಶದಲ್ಲಿ ಕಟ್ಟಿ ಉಳ್ಳಿಕೊಳ್ಳಯ್ಯ ಅಖಂಡೇಶ್ವರ ಅಂತ ಷಣ್ಮುಖ ಶಿವಗಳು ಹೇಳ್ತಾರೆ ಅದಕ್ಕೆ ತಾವೆಲ್ಲ ಶಾಂತ ರೀತಿಯಿಂದ ನನ್ನ ಭಾಳ ಒಳ್ಳೆ ಗೌರವದಿಂದ ನನ್ನನ್ನು ತಾರೀಫ್ ಮಾಡಿ ಹಂಗೆ ಹಿಂಗೆ ಅಂತ ಹೇಳಿದರೆ ಅದಕ್ಕೆ ಏನಿಲ್ಲ ನಂದು ಏನದ ರೀ ನನ್ನ ಜೀವನ ಉಸಿರಿರೋರಿ ಈ ಜೀವನದ ಏನು ಮನುಷ್ಯನ ಕ್ಷಣ ಬಂಗ್ರದ ಯಾವಾಗ ಈ ಲೈಟ್ ಹೋಗು ಬಾ ಮಾಡ್ತಾವ್ರಿ ಎಲ್ಲರೂ ಛತ್ರಿ ಬಲ್ಲಿ ಹಿಂಗೆ ಅವ ಸ್ಟೇರಿಂಗ್ ಮೇಲೆ ಕೈ ಇಟ್ಟಾನ ಅಲ್ಲೇ ಸಿಗ ಹೋಗ್ಯಾನ ಕೊನೆಯಲ್ರಿ ಈ ಪತಂಗು ಹಾರಿಸ್ಲತ್ತಾರ ಪತಂಗ್ ಮಾಳಿಗೆ ಮೇಲೆ ಹಾರಿಸ್ತಾವ್ರಿ ಆ ಪತಂಗಿನ ದಾರ ಹತ್ತಿದ್ರೆ ಕಟ್ ಮಾಡಿ ಸತ್ತೋಗ್ಯಾನ ರೀ ಅದ್ರ ಸಲುವಾಗಿ ಜೀವನ ಏನದ ಇದ್ದಷ್ಟು ಜೀವನದಾಗ ಸುಮ್ಮನೆ ಎಲ್ಲರಿಗೆ ಶರಣಾರ್ಥಿ ಅಂತ ಇಟ್ಟಿ ಅಲ್ರಿ ನೀವು
ಎಂಥ ಈಗ ನಮ್ಮ ಅವರೇ ಅಂತಲ್ಲ ನೋಡಿ ಎಂಥ ಶಬ್ದ ಅವರೇ ಅಂದ್ರೆ ಎಂಥ ಮನುಷ್ಯ ಕಠೋರ ಮನುಷ್ಯ ಇರಲಿ ರೀ ಅವ್ರ ಭಾವನೆ ಚೇಂಜ್ ಆಯ್ತದೆ ಅಂದ್ರೆ ಇಷ್ಟು ಒಳ್ಳೇದು ಸುಮ್ಮನೆ ಏನಂದ್ರೆ ಏನೇನು ಹೆಸರಿಂದ ಕರೀತಾರೆ ಅದ್ರ ಸಲಕ್ಕೆ ಹಣೆ ಮೇಲೆ ವಿಭೂತಿ ಕೊಳ್ಳಾಗ ರುದ್ರಾಕ್ಷಿ ಲಿಂಗ ಇತ್ತು ಅಂದ್ರೆ ಎಂಥ ಒಬ್ಬ ಕೆಟ್ಟ ಕಾಮಕ ದೃಷ್ಟಿ ಇದ್ರೂ ಕೂಡ ಅವನ ಒಳ್ಳೆಯ ಸದ್ಭಾವನೆ ಬರ್ತದೆ ಅದ್ರ ಸಲಕ್ಕೆ ಸದಾ ಯಾವಾಗಲೂ ಹಣೆ ಮೇಲೆ ವಿಭೂತಿ ಬಗ್ಗೆ ರುದ್ರಾಕ್ಷಿ ಬಗ್ಗೆ ಇನ್ನು ಮತ್ತೆ ಯಾವಾಗಾರು ಬಂದಾಗ ಹೇಳೋಂಥ ಪ್ರಯತ್ನ ಮಾಡೋಣ ಅದ್ರ ಸಲಕ್ಕೆ ವಿಭೂತಿ ಬಗ್ಗೆ ಒಂದು ಲಾಸ್ಟ್ ಇನ್ನು ಜಾಸ್ತಿ ಹೋಗೋದು ಅದು ಜಲ್ದಿ ಸ್ಟಾರ್ಟ್ ಒಂದು ಅರ್ಧ ಸೆಕೆಂಡ್ ಹಾಂ ಮತ್ತೊಂದು ಸಲ ಬಂದಾಗ ಇದು ಮಾಡ್ಯಾರಿ ಅದಕ್ಕೆ ತಾವು ಇಷ್ಟೊತ್ತಿನ ತಾನು ಶಾಂತ ರೀತಿಯಿಂದ ಕುಂತು ನನ್ನ ಗೌರವ ಕೊಟ್ರಿ ಮತ್ತು ಅದೊಟ್ಟು ಕಳ್ಕೊಂಡಂಗೆ ಆಯ್ತದೆ ಅಂತ ಹೇಳಿ ತಿಳ್ಕೊಂಡು ವಿಶ್ವಗುರು ಬಸವಣ್ಣನವರಿಗೆ ವೀರ ವೈರಾಗ್ಯನಿಧಿ ಅಕ್ಕ ಮಹಾದೇವಿಯವರಿಗೆ ಇಷ್ಟೊತ್ತಿನ ತನಕ ಶಾಂತ ರೀತಿಯಿಂದ ಕುಂತು ಕೇಳಿದವರಿಗೆ ಮನ್ಯಾಗ ಕುಂತು ಕೇಳೋವರಿಗೆ ಮತ್ತು ಮುಂದಿನ ಸಲ ಬರೋವರಿಗೆ ಎಲ್ಲರಿಗೆ ಶರಣು ಶರಣ